ಇದು ಯಕ್ಷ ದಿಗ್ಗಜರ ಬದುಕಿನ ಕತೆ, ಕಲಾವಿದರ ಜೊತೆ ಮಾತುಕತೆ. ಯಕ್ಷೋತ್ಸವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಶಯ. ಇವತ್ತಿನ ಯಕ್ಷೋತ್ಸವ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಬ್ರು ಖ್ಯಾತ ಯಕ್ಷಗಾನ ಕಲಾವಿದರಿದ್ದಾರೆ. ತೆಂಕುತಿಟ್ಟಿನ ಕಲಾವಿದರು, ಒಬ್ರು ತುಂಬಾ ಹಿರಿಯ ಕಲಾವಿದರು, ಮತ್ತೊಬ್ರು ಯುವ ಕಲಾವಿದರು ಅಂತಾನೆ ಹೇಳ್ಬೋದು. ಎರಡು ಜನರೇಷನ್ ಕಲಾವಿದರನ್ನ ಇವತ್ತು ಕೂರಿಸ್ಕೊಂಡು ನಾವು ಇವತ್ತು ಮಾತುಕತೆ ನಡೆಸ್ತಾ ಇದ್ದೀವಿ. ಪ್ರಮುಖವಾಗಿ ಏನು ವಿಶೇಷ ಅಂತ ಹೇಳಿದ್ರೆ, ಆ ಕಾಲ ಮತ್ತು ಈ ಕಾಲ ಎರಡು ಜನರೇಷನ್ ಕಲಾವಿದರು ಯಾವ ರೀತಿ ಒಂದು ಯಕ್ಷ ಬದುಕಲ್ಲಿ ಒಂದು ವಿವಿಧ ಅನುಭವಗಳಿರುತ್ತೆ, ಈ ಎಲ್ಲ ಅನುಭವಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾರೆ. ನಮ್ಮ ಜೊತೆ ಇರುವಂತಹ ಹಿರಿಯ ಕಲಾವಿದರು ಮಧೂರು ರಾಧಾಕೃಷ್ಣ ನಾವುಡ್ರು ಇದ್ದಾರೆ. ಅವರು ಕೂಡ ಅವರ ಜೀವನದ ಅನುಭವಗಳನ್ನ ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಯುವ ಕಲಾವಿದ, ಬಹಳ ಎಳೆಯ ವಯಸ್ಸಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಖ್ಯಾತ ಹಾಸ್ಯ ಕಲಾವಿದ ಅಂತಾನೆ ಹೇಳ್ಬೋದು. ದಿನೇಶ್ ಶೆಟ್ಟಿಗಾರ್ ಕೊಡಪದವರು ನಮ್ಮ ಜೊತೆ ಇದ್ದಾರೆ. ಸಣ್ಣ ವಯಸ್ಸಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಸಂತೋಷ ಆಗ್ತಾ ಇದೆ. ಇಬ್ರು ತುಂಬಾ ಹೆಸರು ಮಾಡಿರುವಂತಹ ಕಲಾವಿದರು ನಮ್ಮ ವೇದಿಕೆಯಲ್ಲಿ ನೀವು ಇವತ್ತಿದ್ದೀರಿ. ಸುಮಾರು ವಿಚಾರಗಳನ್ನ ಹಂಚ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಮಧೂರು ರಾಧಾಕೃಷ್ಣ ನಾವುಡ್ರ ಒಂದು ಕೆಲವು ಪಾತ್ರಗಳು ಮಾಡಿರುವಂತಹ ಕೆಲವೊಂದು ಯಕ್ಷಗಾನದ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನಿತ್ಯಾನಂದೇ ಮತ್ತೆ ಹೇಳ್ತೀನಿ, ನಿತ್ಯಾನಂದ ಬಿಡದಿದ್ದ ನಿತ್ಯಾನಂದ ಅಂತ ಸೀದಿ ಉಂಡಾವ ಅಂತ ಇಡೀ ಉಂಡು ಒಂದು ಜೀವನ ಚರಿತ್ರೆನೆ ಏತ್ ಪಣ್ಣುನ್ನ ಜೀವನ ಮಾಡ್ಪಾರಿ ಮಂಡ್ಯ ಬನ್ನಿ ಮುಂಡಾಸ್ ಕಟ್ಟೊಂದು ನಿತ್ಯಾನಂದ ನ್ಯಾಯ ಬರ್ಪುಣ ನಿತ್ಯಾನಂದೇ ನಿತ್ಯಾನಂದಿ ಆನಂದಿ ಯಾವ ನಿತ್ಯ ಬುಟ್ಟ ಆನಂದಿ ಯಾನ ಬುಟ್ಟ ಅಂಡ ಇರ ಆನಂದ್ ಬಡವಂಡ ಮುಖ್ಯ ರಾಪುಡ ಹುಟ್ಟುನು ತಿನ್ನೇರಾಪುಜಿ ಹುಲ್ಲೆ ಕಾಂಡವೇ ಪಾತ್ರನಿಂದ ಬಲ್ಲೆ ಹುಟ್ಟುನು ತಿನ್ನೇರಾಪುಜಿ ಆಸೆ ಜಪಾನತಿ ಯಾನು ಕೇನ್ನ ಕುತ್ತಾನ ಕೊರ್ಲಿ ಈರಕಡೆ ಮಲ್ಲ ಮಲ್ಲ ಕುರಾನ್ ಪಾತೇರೆ ಇರತ್ತ ಎಂಕು ಗೊತ್ತು ಪುರಾಣ ಎಂಕು ಗೊತ್ತುಂಡು ಅಂದೆ ಖಾಲಿ ಮಗೆ ಎಡ್ಡನ್ನ ಇದೆ ಅವ ಹಿರಣ್ಯ ಕಶಿಪುನ ಹಿರಣ್ಯ ಕಶಿಪುನ ಕೇರ್ನ ಮಗೆ ಕೇರ್ಪೈನೆ ಪ್ರಹ್ಲಾದೆ ಕೇರ್ಪೈನೆ ನಾನು ಉಪದ್ರ ಹೆಚ್ಚಾಂಡು ತೂಲೆನ್ನ ಪುರಾಣ ಮಾತ ನಮ್ಮ ಈ ಜೀವನ ಆಪುಜಿ ಪುಸ್ತಕದ ಬದನೆ ಕೈ ಕಜಿಪ್ಪು ಕಾಪುಂಡ ಇತ್ಯಂತಿ ಆಪುಂಡ ಏನಕ್ಕೆ ಎನ್ನ ಕುತ್ತಾರ ಕೊಡ್ಲಿ ಪುಸ್ತಕದ ಬದನೆ ಕಜಿ ಪುಸ್ತಕದ ಬದನೆ ಕಾಯ್ತಿಲ್ಲ ಮಸ್ತಕದ ಬದನೆ ಕಾಯಿ ಆಪುಂಡ ಮಸ್ತಕದ ಬದನೆ ಖಾಲಿ ಪುದಾರ್ನ ಮಾತೊಂದು ಬಂದಿದ್ದಾರೆ ಅಪ್ಲಿ ಒಕ್ಕಡು ನ್ಯಾಯ ಸುರಾಪುನಿ ಮೂಜಕ್ಕೆ ಮಾತ್ರ ವೈಕಿ ಹೊಣ್ಣಾಗ ಮಣ್ಣಗೆ ಎಸ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಏನಂತ ಹೇಳಿದ್ರೆ, RK ನಾವುಡ್ರು, ರಾಧಾಕೃಷ್ಣ ನಾವುಡ, ಮಧೂರು ರಾಧಾಕೃಷ್ಣ ನಾವುಡ, ಇವರ ಬಗ್ಗೆ ಹೆಚ್ಚಿನ ಪರಿಚಯ ಹೇಳುವಂತ ಅವಶ್ಯಕತೆ ಇಲ್ಲ. ಸಣ್ಣದಾಗಿ ಒಂದು ಪರಿಚಯ ಹೇಳ್ಬೇಕಂತ ಹೇಳಿದ್ರೆ, ಸುಮಾರು 38 ವರ್ಷಗಳಿಂದ ವಿವಿಧ ಮೇಳಗಳಲ್ಲಿ ಒಂದು ಯಕ್ಷಗಾನದ ಅನುಭವವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರ ಒಂದು ಅನುಭವದ ಜೋಳಿಗೆಯಲ್ಲಿ ಸಾಕಷ್ಟು ಕಥೆಗಳಿವೆ ಅಥವಾ ಒಂದು ರೋಚಕವಾದ ಒಂದು ಕಥಾನಕಗಳು ಇವೆ ಅಂತಾನೆ ಹೇಳ್ಬೋದು. ಇವರ ಒಂದು ಯಕ್ಷಗಾನದ ಜೀವನದಲ್ಲಿ ಸಾಕಷ್ಟು ಪಾತ್ರಗಳಿಗೆ ಜೀವನ ತುಂಬಿರುವಂತಹ ಒಂದು ವಿಶಿಷ್ಟವಾದ ಯಕ್ಷಗಾನದ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ವಲ್ಲರನ ಪಾತ್ರ ಇರ್ಬೋದು, ಬಪ್ಪ ಬ್ಯಾರಿ, ರಕ್ತ ಬೀಜಾಸುರ, ಋತುಪರ್ಣ, ಭಸ್ಮಾಸುರ, ದಾರಿಕಾಸುರ,
ರಾವಣ ಮುಂತಾದ ಪಾತ್ರಗಳಲ್ಲಿ ಇವರು ರಂಗದಲ್ಲಿ ವಿಜೃಂಭಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ವಧು ಕೈಟಭ ಇರ್ಬೋದು, ಅರ್ಜುನ, ಕಂಸ, ಹೀಗೆ ನಾಯಕನ ಪಾತ್ರ ಇರ್ಬೋದು, ಖಳನಾಯಕನ ಪಾತ್ರ, ಯಾವುದೇ ಪಾತ್ರಗಳಲ್ಲಿ ಕೂಡ ಇವರು ಎನಿಸಿಕೊಂಡಿರುವಂತಹ ಕಲಾವಿದ. 38 ವರ್ಷಗಳ ಯಕ್ಷರಂಗದ ಜೀವನದಲ್ಲಿ 1 ವರ್ಷ ಬಡಗುತಿಟ್ಟಿನಲ್ಲಿ ಕೂಡ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಾಲಿಗ್ರಾಮ ಮೇಳದಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಸುಮಾರು ವರ್ಷಗಳಿಂದ ತೆಂಕುತಿಟ್ಟಿನ ಬಪ್ಪನಾಡು ಮೇಳದಲ್ಲಿ ಇವರೊಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರ ಒಂದು 38 ವರ್ಷಗಳ ಬದುಕಿನಲ್ಲಿ ಸಾಕಷ್ಟು ಅನುಭವಿ ಕಲಾವಿದರ ಜೊತೆ ಒಂದು ಯಕ್ಷ ಜೀವನವನ್ನು ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಯುವ ಕಲಾವಿದರಿಗೆ ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಕೌರವನ ಪಾತ್ರ, ಕೃಷ್ಣನ ಎದುರಾಳಿಯ ಪಾತ್ರದಲ್ಲಿ ಮಿಂಚ್ತಾ ಇರುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಇವರ ಒಂದು ವೇಷಗಾರಿಕೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಪಾಂಡಿತ್ಯಪೂರ್ಣವಾದಂತಹ ಮಾತುಗಾರಿಕೆ, ಹಿತಮಿತವಾದಂತಹ ಕುಣಿತ, ಚಂದದ ವೇಷಗಾರಿಕೆ ಇವರ ಒಂದು ವೇಷಗಳ ಹೈಲೈಟ್ ಅಂತಾನೆ ಹೇಳ್ಬೋದು. ಕಂಸನ ಪಾತ್ರವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಇದರಲ್ಲಿ ಕೂಡ ಒಂದು ತುಂಬಾ ಒಂದು ಅದ್ಭುತವಾಗಿ ಒಂದು ಪಾತ್ರವನ್ನು ಪ್ರಸ್ತುತಪಡಿಸುವಂತಹ ರೀತಿ ಅಭಿಮಾನಿಗಳಿಗೆ ಸಾಕಷ್ಟು ಒಂದು ಹತ್ತಿರವಾಗಿದೆ ಅಂತಾನೆ ಹೇಳ್ಬೋದು. ಮಧುರು ರಾಧಾಕೃಷ್ಣ ಅವರ ಒಂದು ಅದ್ಭುತ ಪಾತ್ರಗಳ ಚಿತ್ರಣವನ್ನು ನಾವು ನೋಡ್ಕೊಂಡ್ ಬಂದ್ವಿ. ಹಾಗೇನೆ ನಮ್ಮ ಜೊತೆ ಇರುವಂತ ಇನ್ನೊಬ್ರು ಖ್ಯಾತ ಕಲಾವಿದ್ರು ದಿನೇಶ್ ಶೆಟ್ಟಿ ಅವರು ಕೊಡಪದವು ಇದ್ದಾರೆ. ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಅವರ ಒಂದು ಅನುಭವನ ಹಂಚ್ಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ಅವರ ಒಂದು ಯಕ್ಷಗಾನ ಮಾಡಿರುವಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಈ ಅಕ್ಕಡೆ ಪಾತಿರ ನಿತ್ಯಂಕ ಪಾತಿರ ಈ ಒಂದು ತೋರ್ದು ಪಾತಿರ ಒಟ್ಟಿಗೆ ನಾನು ಬಿಡುವೆಂದ ನೀನು ಬಿಡು ಪೂಜೆ ನಿಕ್ಕ ಈ ಆಟ ತೂತಾನ ಏನು ತೂತೆ ಬಯಲಾಟ ಹೊರದು ಏರಿದ್ದಿ ಬಯಲಾಟ ತೂತೆ ಹಾ ಬಯಲಾಟ ಆಯ್ತು. ರಾಮಾಯಣನ ಕಥೆ ಉಂಟತಿ ರಾಮಾಯಣನ ದಪ್ಪ ರಾಮಾಯಣ ನತ್ತಿ ಗೊತ್ತು ದುಂಬುದ ಅದೇ ಕುಂಚ ರಾಮಾಯಣನ ಸುದ್ದಿವತ್ತೆನಾರು ನಮ್ಮ ಕೇಳಲಿ ಮತ್ತೆ ರಾಮಾಯಣ ರಾಮಾಯಣ ಐತೆ ರಾಮನ ಬುಡತಿ ಮಂಡೋದರಿನಿ ಲಕ್ಷ್ಮಣನ ಮೆಗೆ ದುಶ್ವಾಸನೆ ಸೀರೋಯ್ತ್ರೆ ರಾವಣನ ಹೊಡಿದೀರಿ ಮಂಡೋದರಿ ಈ ರಾವಣನೇ ಮಂಡೋದರಿ ರಾವಣನ ಬುಡೇದ್ಯಾ ಬುಕ್ ಅಪಕಾಂಡ ರಾವಣ ಕೊಂಡೋಯ್ನ ರಾಮನ ಬುಡೇದಿನ ಇಲ್ಲ ಏನಲ್ಲಿ ಕೇನೇನಿಕ್ಕೆ ಇತ್ತೆ ರಾವಣನ ಬುಡೇದಿ ಮಂಡೋದರಿ ಆತ ಇತ್ತೆ ರಾಮನ ಬುಡೇದಿ ರಾವಣಗ ಅಪ್ಪನಿಗೆ ರಾವಣನ ಬುಡೇದಿ ರಾಮಗದಾಯ ರಾಮನ ಬುಡೇದಿ ಮಂಡೋದರಿ. ತೆಂಕುತಿಟ್ಟಿನ ಬಪ್ಪನಾಡು ಮೇಳ ಅಂತ ಹೇಳಿದ್ರೆ ಏನು ಅನೇಕ ದಿಗ್ಗಜ ಕಲಾವಿದರು ಇರುವಂತಹ ಒಂದು ಗಜಮೇಳ ಅಂತಾನೆ ಹೇಳ್ಬೋದು. ಹಿರಿಯ ಕಲಾವಿದರು, ಯುವ ಕಲಾವಿದರು, ಖ್ಯಾತ ಕಲಾವಿದರು ಎಲ್ಲರೂ ಕೂಡ ಇದರಲ್ಲಿದ್ದಾರೆ. ಅರುವ ಕೊರಗಪ್ಪ ಶೆಟ್ಟಿದ ಹಿಡಿದು RK ನಾವುಡ್ರು ಇರ್ಬೋದು, ಹಾಗೆಯೇ ನಮ್ಮ ಇತ್ತೀಚಿನ ಒಂದು ಹೆಸರು ಪಡಿತಾ ಇರುವಂತಹ ದಿನೇಶ್ ಶೆಟ್ಟಿಗಾರು ಕೊಡಪದವು ಅವರು ಕೂಡ ಬಪ್ಪನಾಡು ಮೇಳದಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ದಿನೇಶ್ ಶೆಟ್ಟಿಗಾರು ಕೊಡಪದ ಅವರ ಬಗ್ಗೆ ನಾವು ಹೆಚ್ಚಿನ ಹೇಳುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಸಾಕಷ್ಟು ಖ್ಯಾತರಾಗಿದ್ದಾರೆ ಅವರು. ಸುಮಾರು 19 ವರ್ಷಗಳ ಕಾಲದ ಅವ್ರದ್ದು ಯಕ್ಷಗಾನದ ಜೀವನ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ನಾವು ಮಾತುಗಳನ್ನ ಕೇಳಿರ್ತೀವಿ, ನಗಿಸುವವರ ಜೀವನದ ಹಿಂದೆ ಸಾಕಷ್ಟು ಕಷ್ಟಗಳು ಇರುತ್ತೆ ಅಂತ ಹೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಚಾರ್ಲಿ ಚಾಪ್ಲಿನ್ ಅಂತಾನೆ ಹೇಳ್ಬೋದು. ಹಾಗೇನೆ ದಿನೇಶ್ ಶೆಟ್ಟಿಗಾರ್ ಕೊಡಪದವರು ಕೂಡ ಬಾಲ್ಯದಲ್ಲಿ ಸಾಕಷ್ಟು ಕಷ್ಟದಲ್ಲಿ ಇದ್ದವರು, ಅದನ್ನೆಲ್ಲ ಎದುರಿಸಿ ಈ ಹಂತಕ್ಕೆ ಬಂದು ಒಂದು ಸಾಕಷ್ಟು ಹೆಸರನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ದಿನೇಶ್ ಶೆಟ್ಟಿಗಾರ್ ಕೊಡಪದವು ಸಾಕಷ್ಟು ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಪುಂಡು ವೇಷಗಳಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡಿದ್ದಾರೆ. ಎಲ್ಲಾ ರೀತಿಯ ಪಾತ್ರಗಳಿಗೂ ಕೂಡ ಎನಿಸಿಕೊಳ್ಳುವಂತಹ ಯುವ ಕಲಾವಿದ ಅಂತಾನೆ ಹೇಳ್ಬೋದು. ಆದ್ರೆ ಜನ ಮೆಚ್ಚುಗೆ ಪಡ್ಕೊಂಡಿರುವಂತದ್ದು ಇವರ ಹಾಸ್ಯದ ಪಾತ್ರಗಳು ಅಂತಾನೆ ಹೇಳ್ಬೋದು. ಬಪ್ಪನಾಡು ಮೇಳದಲ್ಲಿ ಇವರು ಪ್ರಮುಖ ಹಾಸ್ಯ ಕಲಾವಿದರು. ಇನ್ನು RK ನಾವುಡ್ರು ಮತ್ತು ದಿನೇಶ್ ಶೆಟ್ಟಿಗಾರ್ ಕೊಡಪದ ಇವರಿಬ್ರು ಕೂಡ ಇವರ ಜೊತೆ ಸಾಕಷ್ಟು ಮೋಡಿ ಮಾಡುತ್ತೆ ಪ್ರೇಕ್ಷಕರನ್ನ ಅಂತಾನೆ ಹೇಳ್ಬೋದು. ದಾರಿಕಾಸುರ ಮತ್ತು ಒಂದು ಸಹ ಪಾತ್ರದಲ್ಲಿ ದಿನೇಶ್ ಶೆಟ್ಟಿಗಾರ್ ಕೊಡಪದವು ಮತ್ತೆ RK ನಾವುಡ್ರು, ರಾಧಾಕೃಷ್ಣ ನಾವುಡ್ರು ಮಾಡಿದ್ದಾರೆ. ಇನ್ನು ಹಾಗೇನೆ ಬಹಳಷ್ಟು ಒಂದು ಯಕ್ಷಗಾನದಲ್ಲಿ ಇವರು
ಪಾತ್ರಗಳನ್ನ ಹಂಚ್ಕೊಂಡಿದ್ದೀರಾ ಅಥವಾ ಒಂದು ಸ್ಟೇಜ್ ಶೇರ್ ಮಾಡ್ಕೊಂಡಿರೋಂತಹ ಒಂದು ಉದಾಹರಣೆಗಳನ್ನ ನಾವಿಲ್ಲಿ ಹೇಳ್ಬೋದು. ಖಂಡಿತವಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ವಿಶೇಷ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಒಬ್ರು ಹಿರಿಯ ಕಲಾವಿದ್ರು ಮತ್ತೊಬ್ರು ಈಗ ಸಾಕಷ್ಟು ಹೆಸರು ಮಾಡ್ತಿರುವಂತಹ ಯುವ ಕಲಾವಿದ ಅಂತ ಹೇಳ್ಬೋದು. 2 ಜನರೇಷನ್ ನ ಕಲಾವಿದ್ರು. ಸೊ ಅವರ ಅನುಭವಗಳೇ ಬೇರೆ, ಇವರ ಅನುಭವಗಳೇ ಬೇರೆ. ಆದ್ರೆ ಸುಮಾರು ಯಕ್ಷಗಾನದಲ್ಲಿ ಇಬ್ರು ಕೂಡ ಒಂದು ಒಟ್ಟಾಗಿ ಪಾತ್ರ ಮಾಡಿದ್ದಿದೆ. ನಾನು ಆರ್ ಕೆ ನಾವುಡ್ರನ್ನ ಕೇಳ್ಬೇಕು ಮೊದಲನೇದಾಗಿ. 38 ವರ್ಷಗಳ ಅನುಭವ. ಮೊದಲನೇ ಬಾರಿಗೆ ಯಕ್ಷಗಾನ ತಾವು ಇಷ್ಟಪಟ್ಟು ಸೇರಿದ್ದು ಅಥವಾ ಅನಿವಾರ್ಯತೆಯಿಂದಲೋ ಹೇಗೆ? ಎರಡು. ಯಕ್ಷಗಾನ ಅಂದರೆ ನಮಗೆ ಬಹಳ ಇಷ್ಟ. ನಾವು ಯಕ್ಷಗಾನ ಅಂದರೆ ಒಂದು ಪ್ರತ್ಯೇಕವಾದಂತಹ ಲೋಕ ಅಂತಲೇ ತಿಳ್ಕೊಂಡವರು. ಸಣ್ಣದಿರುವಾಗ ನಾವು ಒಂದು ಆಟಕ್ಕೆ ಹೋಗೋದು ಅಂತ ಹೇಳಿದ್ರೆ ಒಂದು ಬೇರೆ ಒಂದು ಲೋಕಕ್ಕೆ ಹೋದಂತಹ ಒಂದು ಅನುಭವ ನಮಗೆ ಆಗ್ತಾ ಇತ್ತು. ಆಸಕ್ತಿ ವಿಪರೀತ ಇತ್ತು ನಮಗೆ. ಮತ್ತೆ ಅನಿವಾರ್ಯತೆ ಬಂತು. ಯಾಕೆ ಅಂತ ಹೇಳಿದ್ರೆ ನಾನು SSLCಯಲ್ಲಿ ಒಳ್ಳೆ ಮಾರ್ಕ್ ತೆಗೆದಿದ್ದೆ, PUCಯಲ್ಲಿ ನಾನು ಫೇಲ್ ಆದೆ. ನಮ್ಮ ಕೇರಳದಲ್ಲಿ PDC ಅಂತ ಹೇಳೋದು. PUCಯಲ್ಲಿ ಫೇಲ್ ಆದೆ. ಫೇಲ್ ಆಗುವುದಕ್ಕೆ ಪ್ರಧಾನ ಕಾರಣವೇ ಯಕ್ಷಗಾನ. ಅಂದರೆ ಕ್ಲಾಸ್ ಬಿಟ್ಟು ನಾನು ಕೆಲವು ಯಕ್ಷಗಾನಗಳಿಗೆಲ್ಲ ಹೋಗ್ತಾ ಇದ್ದೆ. ಆ ಕಾರಣದಿಂದ ಫೇಲ್ ಆದೆ. ಮತ್ತೆ ಏನಾದರೂ ಒಂದು ವೃತ್ತಿ ಮಾಡಬೇಕಾದ ಅನಿವಾರ್ಯತೆ ಬಂತು. ಹಾಗೆ ಯಕ್ಷಗಾನದ ಆಸಕ್ತಿಯೇ ಹೌದು ಮತ್ತೆ ಅನಿವಾರ್ಯತೆ ಹೌದು, ಎರಡೂ ಕಾರಣಕ್ಕಾಗಿ ನಾವು ಯಕ್ಷಗಾನ ಕ್ಷೇತ್ರಕ್ಕೆ ಬಂದ್ರಿ. ಮಾತಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ತಮ್ಮ ಹೆಸರು? ನಮ್ ಪ್ರಿಯಾ ಕುಂಜತ್ಬೈಲಿಂದ. ಓಕೆ, ನಮ್ ಜೊತೆ ಇಬ್ರು ಕಲಾವಿದರು ಇದ್ದಾರೆ. ದಿನೇಶ್ ಶೆಟ್ಟಿಗಾರ್ ಇದ್ದಾರೆ, ಹಾಗೇನೆ ರಾಧಾಕೃಷ್ಣ ನಾವುಡ್ರು ಇದ್ದಾರೆ. ಯಾರ ಜೊತೆ ಮಾತಾಡ್ತೀರಿ? ನಾನು ದಿನೇಶ್ ಶೆಟ್ಟಿಗಾರ್ ಕೊಡಬಹುದು ಅವ್ರ ಜೊತೆ ಮಾತಾಡ್ಬೇಕು ಅಂತ ಇದ್ದೇನೆ. ಮಾತಾಡ್ಸಿ. ಅವರಿದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಸೌಖ್ಯ ತೊಂದರೆ ಜೀವನ್ನೇ. ಮತ್ತೆ ವನಸಾಡ ವನಸಾದ ಇದ್ದೀನಿ. ಎನ್ನ ಮಸ್ತ್ ಇಷ್ಟದ ಕಲಾವಿದೆ ಸರ್ ಇದು. ಇರ್ನ ಪೂರ ಯಕ್ಷಗಾನ ಆವಡು, ಬಲೆ ತಿಲಿಪಾಲೆ ಆವಡು, ಬೊಕ್ಕ ಫಿಲ್ಮ್ ಆವಡು, ಪೂರ ಯಾನ ಇರ್ನ ಮಂದಿನ ಕಲೆಯಿಂದ ತೂತಿನಾಲ್ ಅಂಚ ಮಸ್ತ್ ಇಷ್ಟಡು 4 ದಿನ నుంచి ಕಾತದ ಇರೆಗೂ ಏನು ಕಾಲ್ ಮಾಡ್ತೋದಿಲ್ಲ ಅಂದೆ. ಎಂಚಾಪುಣಿ ಸರ್ ಇರೆಗೆ ಯಕ್ಷಗಾನ ಫಿಲ್ಮ್ ಬೊಕ್ಕ ಬಲೆ ತಿಲಿಪಾಲೆ ನೀನು ಪೂರೇನ ಇರು ಒಂಜೇ ಲೆವೆಲ್ ಅಡಿ ಇರ್ಕೊನೊಂದಿಲ್ಲ ರತ್ತೆ ಇರ್ನ ಲೈಫ್ ಬಿಡು ನೀನು ಎಂಚ ಇರೆಗು ಟೈಲಿ ಮನ್ಪೇರ ಆಪುಣು ಪಂಡ ನಿದ್ರೆ ಕಜ್ಜೆಡ್ದು ರಾತ್ರಿ ಇಡಿ ಬೆಂದದು ಐತೆ ಇಡಿಟ್ ಯಕ್ಷಗಾನದ ಇಡೇಟ್ ಫಿಲ್ಮ್ಲ ಮಂತೊಂದುಲ್ಲರು ಕೂಡ ಬಲೆ ತಿಲಿಪಾಲೆ ಊರೇಟ್ಲ ಇರುಲ್ಲರ್ ಪಂಡ ಒಂಜಿ ಹೆಮ್ಮೆಯ ವಿಷಯ ಅಂದ ಆಪುಣ ಎಂಕ್ಲೆಗ್ ಎಂಕಲ ಊರುದ ಕಲಾವಿದೆ ಈತೊಂಜಿ ಬೆಳೆಯೊಂದುಲ್ಲೇರ್ ಪಂಡ ಮಸ್ತ್ ಖುಷಿ ಎಂಕ್ಲೆಗ್. ಇದಕ್ಕ ಬಗ್ಗೆದಲ್ಲ ಇರೆಗೂ ಪಂಡ್ರೆ ಉಂಡಕ್ಕೆ ಬಂಗಾಪುಣ ಮಸ್ತ್ ದಾಪುಣಂಡ ಬಂಜಿ ದಿಂಜೋಡತಿ ಬಂಜಿ ದಿಂಜಾರಗೋಸ್ಕರ ಬೆನ್ಪುನೆ ಅತ್ತ ಕಲೆ ಪನ್ಪುನ ಒಂಜಿ ಪ್ರೀತಿಡಿ ಇರುವೆನ್ಪುನೆ ರಡ್ಡರ ಅಂದು ಬೊಲ್ಪಾಯಿ ನಡೆದಕ್ಕೆ ಬಂಜಿ ದಿಂಜಾರ ಓಡದು ಬೊಲ್ಪಾಯಿ ನಡೆ ಮುಟ್ಟ ಕಲೆ ಒಂಡದು ಪ್ರೀತಿ ಅಂದೆ ಮಸ್ತ್ ಖುಷಿ ಆಪುಂಡು ಸರ್. ಇರ್ನ ಯಕ್ಷಗಾನ ತೂವಡುಂದೆ ಇಂಕ್ಲು ದೂರೂರ್ದು ಬರ್ಪ ಅಂಡ ಒಂಜಿ ಯಕ್ಷಗಾನ ಪಂಡ ಒಂಜಿ ಬಲತ ಬಂಗಾರ ಅಂಡ ಐನೊಂಜಿ ಇಂಕ್ಲು 5 ಸಲ ತೂದುಪ್ಪು ಅಂದೆ. ನಿಕಲ್ನ ಟೀಮ್ ವರ್ಕ್ ಮಸ್ತ್ ಇಷ್ಟ ಆಪುಂಡು. ಒಂಜಿ ಬೊಪ್ಪನಾಡುದ ಮೇಲ ಪಂಡನಿ ಮಸ್ತ್ ಇಷ್ಟ. ಈತ್ ಮೇಲೊಡ್ಲ ನಿಕಲ್ನ ಬೊಪ್ಪನಾಡು ಒಂಜಿ ಉನ್ನತ ನೆಟ್ಟುಂಡು ಗೊತ್ತಾಂಡೆ. ಐತ್ ಈರ ಹಾಸ್ಯ ಕಲಾವಿದೇರಾದ ತಿಕ್ಕು ದಿನ ಒಂಜಿ ಎಂಕ್ಲೆ ಭಾಗ್ಯ ಅಂತ ನೋಡಿ. ಎಂಕಲ್ನ ಒಂಜಿ ತುಳುನಾಡು ಒಂಜಿ ಅದ್ಭುತ ಕಲಾವಿದೆ ಇರು ಇರೆಗ್ ಇಂಚಿನ ದೇವೇರು ಎಡ್ಡೆ ಮಂತೊಂದು ಪಾಡ ಐತ ಇಡೆಟ್ಲ ರಾಧಾಕೃಷ್ಣ ನಾವಡೆರ್ಲ ಮಸ್ತ್ ಇಷ್ಟ ಎಂಕ್ ಆರ್ನಲ ಕಲೆ ಅಂತ ತಗೊಂಡು ಬೈದಿನಾಲ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತಾಡ್ತಿದ್ದಾಗಿ. SRK ನಾವುಡ್ರ ಹತ್ರ ಮಾತಾಡ್ತಾ ಇದ್ದೆ. ತಮ್ಮ ಆಸಕ್ತಿ ಮೇರೆಗೆ ಕೂಡ ಒಂದು ಅನಿವಾರ್ಯತೆ ಕೂಡ ಎರಡು ಕೂಡ ಇತ್ತು ಅಂತ ಹೇಳಿ. ಇನ್ನು ಇವರು ಶೆಟ್ಟಿಗಾರ್ ಅವ್ರನ್ನ ಮಾತಾಡ್ಸ್ಬೇಕಂತ ಹೇಳಿದ್ರೆ ತಾವು ಅನಿವಾರ್ಯತೆ ಬಂದವರು ಅಂತ ಹೇಳಿ ಹಿಂದಿನ ಒಂದು ಸಂದರ್ಶನದಲ್ಲಿ ತಾವು ಹೇಳಿದ್ರಿ. ಸೊ ಕಷ್ಟಗಳೇ ತಮಗೆ ಒಂದು ಇದನ್ನ ಇಷ್ಟಪಡುವ ಆಯ್ತು, ಈ ಒಂದು ಕಲೆಯನ್ನ ಇಷ್ಟಪಡುವ ಹಾಗಾಯ್ತು ಅನ್ನುವಂಥದ್ದು. ಆ ಒಂದು ಹೇಳ್ತೀರಾ, ಅದನ್ನೊಂದು ಹಂಚ್ಕೊಳ್ತೀರಾ? ನಾನಂದ್ರೆ 7ನೇವರೆಗೆ ಹೋಗಿದ್ದೇನೆ ಶಾಲೆಗೆ. ಅದೇ ಕೊನೆಗೆ ರಿಸಲ್ಟ್ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಆ ಸ್ಥಿತಿ ಇತ್ತು ನಮ್ಮ ಮನೆಯಲ್ಲಿ. ಸಾಧಾರಣ ನಾನೊಂದು 5ನೇ ಕ್ಲಾಸ್ ಅಲ್ಲಿರುವಾಗ ನನ್ನ ತಂದೆ ತಿರುಗಿ ಹೋದ್ರು. ಆಮೇಲೆ ಊಟಕ್ಕೂ ಪರದಾಡುವಂತ ಸ್ಥಿತಿ ಇತ್ತು ನಮ್ಮಲ್ಲಿ. ಹಾಗೆ ಆಮೇಲೆ ಯಾವ್ದಾದ್ರು ಒಂದು ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಬೇಕಾಗಿ ಯಕ್ಷಗಾನಕ್ಕೆ ಸೇರಿಕೊಂಡದ್ದು. ಎಸ್, ನಿಮ್ ಜೊತೆ ಮಾತಾಡೋಕೆ ಮುಂಚೆ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಹೇಳಿ?
ಕಡಬ ದಿನೇಶ್ ರೈ ಅಂತೇಳಿ. Okay, ನಮಸ್ಕಾರ. ನಮಸ್ತೆ. ಮಾತಾಡ್ಸಿ, ಒಬ್ರು ಸೀನಿಯರ್ ಕಲಾವಿದ್ರು ಮತ್ತೊಬ್ರು ಯುವ ಕಲಾವಿದ್ರು. ಸೊ ಎರಡು ಜನರೇಷನ್ ತಲೆಮಾರಿನ ಒಂದು ಕಲಾವಿದ್ರನ್ನ ಇಟ್ಕೊಂಡು ಅವರ ಅನುಭವಗಳನ್ನ ಕೇಳ್ತಾ ಇದ್ದೀನಿ ನಾನು. ಯಾರ ಜೊತೆ ಮಾತಾಡ್ತೀರಿ? ಕೊಡಬದು ದಿನೇಶ್ ಅವ್ರ ಹತ್ರ ಜೊತೆ ಮಾತಾಡ್ಬೇಕಿತ್ತು. ಮಾತಾಡ್ಸಿ. ಪಲ್ಲೆ ಅಣ್ಣ ದಿನೇಶ ನಮಸ್ತೆ. ನಮಸ್ಕಾರ ದಿನೇಶ್ ಅಣ್ಣ. ಎಂಚಲ್ಲ ಸೌಖ್ಯ ದೇವರದೇ ಈರೆಂಚಲ್ಲ ಮಸ್ತ್ ಖುಷಿ ಒಂದುಂಟು ಒರಿ ಹಿರಿಯ ಕಲಾವಿದರು ಒಟ್ಟುಗೋರಿ ನಮ್ಮಲ್ಲಿ ಕೊನ್ನ ಜವನಿ ಈಲ ಕುಲ್ದ ಇಂಚಿನೊಂದು ಪೊರ್ತುನು ಕಾತೊಂದಿತ್ತೇನೆ ನಿಂದ ಪಾತೆರಡೊಂದು. ದಿನೇಶ್ ನನ್ನಂಜಿ ನಿಕ್ಲಾಂಟ ಕಾಮಿಡಿ ಟೈಮಿಂಗ್ ಅಂಡ್ ಸೆನ್ಸ್ ಕಾಮಿಡಿ ಸೆನ್ಸ್ ರೆಡ್ ಜನಪಲ್ಲ ಮಸ್ತ್ ಕ್ಲಿಕ್ ಆತನು ಪೂರ ಕಡೆ ಇಟ್ಲ ನಿಕ್ಲು ಮಸ್ತ್ ಕಡೆ ಇಟ್ಟು ಹಾಸ್ಯ ವೈಭವ ನಿಕ್ಲು ಸ್ಟೇಜ್ ಶೇರ್ ಮಾಡ್ತಾ ಇರತ್ತೆ ಇತ್ತೆ ನಿಕ್ಲು ರೆಡ್ ಜನ ಇತ್ತ ಒಂಜಿ ಕನ್ವರ್ಸೇಷನ್ ಕೊರಲಿಯಾ ಇರ್ಲ ಈ ದಿನೇಶ್ಲ ಆ ದಿನೇಶ್ಲ ರೆಡ್ ಜನ ಒಂಜಿ ಓವರ್ ಒಂಜಿ ಡೈಲಾಗ್ ಪನೊಲಿಯಾ ದಿನೇಶ್ ಪಲ್ಲೆ ಈರ್ಸೂರ್ ಮಲ್ಪಲೆ ಬಗ ಎಂದು ದಿನೇಶ ಪಲ್ಲೆ ಎಂಗ ನಿಂದ ಪ್ರಶ್ನೆಗೆ ಅಂದ್ರೆ ಇತ್ತನ ಮಾರೆ ದಾದಕ್ಕೇನಾರು ಮಾರೆ ಅಂಚದಲ್ಲಜ್ಜಿ ನಿನ್ನ ಬಗ್ಗೆ ಎನ್ನ ಫ್ರೆಂಡ್ಸ್ ಎಲ್ಲ ನೀವು ಕಮೆಂಟ್ ಮಾಡ್ತಿತ್ತೇರೆ ದಾದೆ ಈ ಬಾರಿ ಹಿಂದುತ್ವದ ವಾದನೆ ಮಲ್ಪುವ ಮುಸ್ಲಿಂ ಧರ್ಮನ ವಿರೋಧ ಮಲ್ಪುವ ಆಯ್ತ ಬಗ್ಗೆ ಎಂಗ ನಿಂದ ಸೀದ ಕೇನೋಡು ನಿತ್ತಂಡೆ ಕೇನೇರ ದಿಕ್ಕಿನ ಜಾಗೆಡ್ಡೆ ಈ ದಾತ ಒಂಜಿ ಒರಿ ಕಲಾವಿದ ಅದು ಒಂಜಿ ಧರ್ಮನ ವಿರೋಧ ಮಲ್ಪನ ಸರಿಯಾ ಒಂದೊಂದು ಪ್ರಶ್ನೆ ದಿನೇಶರೇ ಯಾನ ಧರ್ಮನ ಒಲ್ಪಲ ವಿರೋಧ ಮಲ್ತಿ ಜಿರೆ ಗೊತ್ತಿತ್ತಿನ ವಿಷಯ ಬುಕ್ಕೊಂಜಿ ದಾದ ಬಂಡ ಹಿಂದುತ್ವದ ಬಗ್ಗೆ ಅಂತ ಬಾತಾರೆ ಒಂದ್ ಎಂಕ್ಲ ಸಂಘಟನೆ ನಡೆದು ಎಲ್ಲಿ ಹಿಡಿದು ಮಲ್ಲ ಏನಾಗ್ಲಿ ಅಂದ್ ಹೆಂಗ್ ಗೊತ್ತುಂಡು ಈ ನಿನ್ನ ಅಣ್ಣೆ ಪುರದ ಸಂಘಟನೆ ಇತ್ತದು ಸಂಘಟನೆ ಬಿಡೋದು ಮಧ್ಯರಾತ್ರಿಲೆಲ್ಲ ಕೊಂದುಬೋದು ಬೆನೊಂದಿತ್ತನಾಗ್ಲ ಆಯ್ತ ಬಗ್ಗೆ ಹೆಂಗ್ ಗೊತ್ತುಂಡು ಅಂಡ ಬುಕ್ಕೊಂಜಿ ಮಂಡರತ್ತೀರಿ ಮುಸ್ಲಿಂ ದಾವನೆತ್ತ ಬಗ್ಗೆ ಯಾನ್ ಇನಿಮುಟ್ಟು ಒಲ್ಪಲ ಬಂತಿಜಿ ಒಂಜಿ ಸತ್ಯ ವಿಷಯ ಬಂದ್ಪೇನೆ ತುಲ ಎಂಕ್ಲ ಎಲ್ಲೆಪ್ಪನ ಕೊಂಡತೆ ಒಂಜಿ ಬರ್ತು ನುಪ್ಪುಗಳಾಗ ಅತಿತ್ತಿಜಿ ಎಂಕ್ಲೆಗೆ ಅವಾಗ ಎಂಕ್ಲ ಇಲ್ಲದ ಎದುರ್ದ ಮೇಟ್ ಎಂಕ್ಲ ದುಂಬುದ ಇಲ್ಲದ ಎದುರ್ದ ಮೇಟ್ ಅಕ್ಲನ ಪುನಗಾಂಪುನಂಚಿನ ಜಾಗ ಅಲ್ಪ ಎನ್ನ ಪಪ್ಪ ತೀರ್ಪೋಯ್ನಪ್ಪಗ ಪಪ್ಪನ ಒಟ್ಟುಗು ಬೇಲೆ ಮಲ್ತೊಂದಿತ್ತು ಒಂಜಿ ಸಾಯ್ಬೇರಿತ್ತೇರು ಆರ ಅಲ್ಪ ಗುರಿದೆಪ್ಪೆರೆ ಆರು ಪ್ರತಿ ಏರಲ್ಲ ಸೈತಿ ಬೆಟ್ಟಿಗೆ ಅಕ್ಲೆ ಫಸ್ಟ್ ಸುರುಕು ಸುದ್ದಿ ಬರ್ಪುಂಡತೆ ಸುದ್ದಿ ಬತ್ತಿ ಒಟ್ಟಿಗೆ ಎಂಕ್ಲ ಇಲ್ಲಡೆ ಬತ್ತ ಪಣ್ಣೊಂದಿತ್ತೇರು ಕಾರಣದಾದ ಗೊತ್ತುಂಡೆ ಅಕ್ಲು ಏತ್ ಬಡವೇರ ಅವಡಿ ಏತ್ ಮಲ್ಲಕ್ಲ ಅವಡಿ ಅಕ್ಲು ಪುನತ್ತ ಎದುರುಡು ಪಲ್ಲಿದಲ್ಪ ದೀದಿ ಪುನತ್ತ ತರೆತಲ್ಪ ಒಂಜಿ ಸೇರು ಅರಿಲ ಒಂಜಿ ಸೇರು ಉಪ್ಪುಳ ಕೊರ್ಪೇರು ಮಾತೆರೆಗ್ಲ ಐಕ್ ನಿಕ್ಲು ಬತ್ತದ ಉಂತಲೆ ಅಲ್ಪ ಸಾಲು ಉಂತಲೆ ಬಂದು ಲೆಪ್ಪೆರೆ ಬರಂದಿತ್ತೇನಾರು ಆತ ಮಂಗೊಡುತ್ತೆ ಎಂಕ್ಲ ಅಂಚದ ಅಕ್ಲನ ಒಂಜೆರಡು ಸರ್ತಿ ನಡ್ತಿನ ವಿಷಯ ಆಯ್ತು ಏತೋ ಸರ್ತಿ ಎಂಕ್ಲ ಬೋಧದೆ ತೊಂಬತ್ತಿನುಂಡು ಅರಿದೆ ತೊಂಬತ್ತದು ಎಂಕ್ಲ ಗಂಜಿ ಮಲ್ ತುಂಡು ನಾಕ್ಲು ಅಂಚದ ಪುನಃ ಅಕ್ಲೇನು ವಿರೋಧ ಮಾಡ್ಪಣಂಚಿನ ವಿಷಯನೇ ಇಜ್ಜತಿ ಬೊಕ್ಕ ಎಡ್ಡೆ ಆಳದ ಬಗ್ಗೆ ನಾವು ಬಾತಿರುವ ಐತೆ ನಮ್ಮ ಎಟ್ಲೊಲ್ಲೇರು ಅಕ್ಲನ ಎಟ್ಲೊಲ್ಲೇರು ಐತ ಬಗ್ಗೆ ನಮ್ಮ ಮನೆಯೇ ಇಜ್ಜತಿ ಖಂಡಿತ ಖಂಡಿತ ದಾಯಕ್ಕೆ ಎಂಡೆ ಬಂಡ ಎಂಕಂದು ಗೊತ್ತಿತ್ತಂದು ನೀ ಈ ಮುಸ್ಲಿಂ ಧರ್ಮನ ವಿರೋಧ ಮಲ್ಪುಜ ಅಂದ ಹಿಂದುತ್ವದ ಬಗ್ಗೆ ಪಾತ್ರ ಕೆಲವರು ದಾದ ಮನ್ಪೆರುವಂಡ ನಮ್ಮ ಮಕ್ಳೇ ಅಕ್ಲು ಮುಸ್ಲಿಂ ಧರ್ಮದಕ್ಲು ಬಂತಿನತ್ತೊಂದು ಇಂದು ನಮ್ಮ ಮಕ್ಳೇ ಕೆಲವರು ಬಣ ಇಂತೇರು ನಂಗೆ ಕಾವನ್ ನಕ್ಲು ಆರು ದಿನೇಶ್ ಮಾರ್ರವಂತೆ ಕೋಮುವಾದಿ ಬಾತೇರು ನಾರು ಮುಸ್ಲಿಂ ಪುರ ದೂರು ಇருந்து ಅಕ್ಲೆ ಗೊಂಜಿ ಕ್ಲಾರಿಟಿ ಕೊರ್ರಬಡದು ಅಕ್ಲೆ ಗೊಂಜಿ ಉತ್ತರ ಕೊರ್ರಬಡದು ನಾನು ಈ ಮೂಲಕ ನಿಂದ ಪ್ರಶ್ನೆ ಮಾಡ್ತೀನಿ ಗೊತ್ತಂಡ ಅಂದು ನಮ್ಮವ್ರಿ ಕಲಾವಿದೆ ವಾ ಧರ್ಮಲ್ನ ದೂರುಜ ವಾ ಜಾತಿಲ್ನ ದೂರುಜ ನಂಗೆ ದಯ ಬಂದ ನಮ್ಮ ಸಮಾಜದವ್ರಿ ಕಲಾವಿದೆ ಅದು ಬದುಕುನಕ್ಲೆ ನಂಗೆ ಮಾತಿರ್ಲ ಬೋಡು ತಿಪ್ಪುನಗ ಅಂಚೆ ಏರ್ಲವನ್ ಎನ್ಯರ ಬಲ್ಲಿ ಆ ಮನ್ಪುಣ ಒಂಜಿ ಸ್ಪಷ್ಟ ಉತ್ತರ ನಿನ್ನ ಬಾಯಿದೆ ತಿಕ್ಕೊಡು ಅನ್ಪುಣ ಕಾರಣಕ್ಕೆ ಅಲ್ಲಿ ನನ್ನ ಪ್ರಶ್ನೆ ಮಾಡ್ತೀನಿ ಬೇಜಾರ್ ಮಾಡ್ತಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ. ಓಕೆ, ಧನ್ಯವಾದ, ತುಂಬಾ ಧನ್ಯವಾದ ನಿಮಗೆ ಕರೆ ಮಾಡಿದ್ದಕ್ಕಾಗಿ. ಅಲ್ಲಿ ಯಾಕೆ ನಾವು ಔಟ್ರ ಹತ್ರ ನಾನು ಕೇಳ್ಬೇಕು, ಜೊತೆ ಮಾತಾಡ್ಲಿಕ್ಕಿದೆ, ಅದಕ್ಕೆ ಮುಂಚೆ ನಿಮ್ಮ ಹತ್ರ ಕೇಳ್ಬೇಕು. ನೀವು ಕಿರೀಟದ ಪಾತ್ರಗಳಿಗೆ ಏನು ಫಿಕ್ಸ್ ಆದ್ರಿ ಅಂತಾನೆ ಹೇಳ್ಬೋದು ಅಲ್ವಾ? ಸುಮಾರು ಪಾತ್ರಗಳನ್ನ ಮಾಡಿದ್ರಿ, ತಮ್ಗೆ ತುಂಬಾ ತೃಪ್ತಿ ನೀಡಿದ್ರಿ ಯಾವ ರೀತಿಯ ಪಾತ್ರಗಳು? ಖಳನಾಯಕನ ಪಾತ್ರಗಳು ಮಾಡಿದ್ರಿ, ಈ ಕಡೆ ಕಾಲ್ಪನಿಕ ಪ್ರಸಂಗಗಳಲ್ಲಿ ಕೂಡ ನೀವು ಏನು ಪಾತ್ರ ನಿರ್ವಹಿಸಿದ್ದೆ, ಕನ್ನಡ ತುಳು ಎರಡರಲ್ಲಿ ಕೂಡ ಮಾಡಿದ್ರಿ, ತುಂಬಾ ತೃಪ್ತಿ ನೀಡಿರುವಂತಹ. ಅಲ್ಲ, ನೀವು ಪುರಾಣ ಪಾತ್ರಗಳ ಬಗ್ಗೆ ಕೇಳುವುದಾ ಅಲ್ಲ ತುಳು ಪಾತ್ರಗಳು? ಎರಡು ಕೂಡ, ಎರಡು ಸೇರಿ. ಹೌದು, ಎರಡು ಸೇರಿ. ನನಗೆ ಪುರಾಣದ ಬಗ್ಗೆ ಆಸಕ್ತಿ ಹೆಚ್ಚು. ಮತ್ತೆ ನಾವು ಪ್ರತಿಯೊಂದು ಪಾತ್ರವನ್ನು ಪ್ರೀತಿಸುವವರು, ಎಲ್ಲ ರೀತಿಯ ಪಾತ್ರಗಳನ್ನು ನಾವು ಮಾಡಿದ ಪಾತ್ರಗಳನ್ನು ಪ್ರೀತಿಸಿದ್ರೆ ಮಾತ್ರ ನಮಗೆ ರಂಗದಲ್ಲಿ ಕಾಣಲಿಕ್ಕೆ ಸಾಧ್ಯ. ಪ್ರತಿಯೊಂದು ಯಕ್ಷಗಾನ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ, ಎಲ್ಲ ಕಡೆ ನೋಡಿದ್ರೆ ಕೂಡ ಯಕ್ಷಗಾನ ಕಲಿಸ್ಲಿಕ್ಕೆ ಗುರುಗಳು ಅಂತ ಹೇಳಿ ಸಿಗ್ತಾರೆ. ಬಟ್ ಆಗಿನ ಕಾಲದಲ್ಲಿ ತಮ್ಮ ಗುರುಗಳು ಯಾರಾಗಿದ್ರು ಒಂದು, ಮತ್ತೆ ಯಕ್ಷಗಾನ ಕಲಿಸುವಂತಹ ಆಸಕ್ತಿಗಳು ಯಾವ ರೀತಿಗಿದ್ದಾಗ?
ಅಂದರೆ ನಾನು 7ನೇ ಕ್ಲಾಸಿನಲ್ಲಿ ಕಲಿತಾ ಇರುವಾಗ ಕಾಸರಗೋಡಿನ ಕಲ್ಲಘಟ್ಟ ಮಜ್ದೂರ್ಸ್ ಐಡೆಡ್ ಅಪ್ಪರ್ ಪ್ರೈಮರಿ ಸ್ಕೂಲ್ ಅಂತ ಹೇಳೋ ಶಾಲೆಯಲ್ಲಿ ಕಲಿತಾ ಇರುವಾಗ MK ಗೋಪಾಲಕೃಷ್ಣರಾವ್ ಅಂತ ಒಬ್ಬರು ಮಾಸ್ಟರ್ ಇದ್ದರು. ಅವರು ಮಕ್ಕಳಲ್ಲೇ ಕೇಳಿದರು, ನೀವು ನಾಟ್ಯ ಕಲಿತಾರೆ ಯಾರಾದರೂ ಅಂತ. ಆಗ ಯಕ್ಷಗಾನದ ಬಗ್ಗೆ ನಮಗೆ ಮೊದಲೇ ಆಸಕ್ತಿ ತಾನೆ, ನಾನು ಕಲಿತೇನೆ ಅಂತ ಅವ್ರ ಹತ್ರ ಹೇಳಿದೆ. ಮರ್ದಂಬೈಲು ಚಂದ್ರಶೇಖರ್ ರಾವ್ ಅಂತ ಹೇಳುವರೊಬ್ಬರು ನಮಗೆ ಆದಿತ್ಯವಾರ ಬಂದು ಸಂಜೆ ಹೊತ್ತಿನಲ್ಲಿ ನಿಸ್ವಾರ್ಥವಾಗಿ ಯಕ್ಷಗಾನ ಕಲಿಸಿದರು. ಆಮೇಲೆ ನಾನು 8, 9, 10 ಅಂದರೆ ಹೈಸ್ಕೂಲಿಗೆ ಕೂಡ್ಲು ಗೋಪಾಲಕೃಷ್ಣ ಹೈಸ್ಕೂಲಿಗೆ ಹೋದ್ದು. ಅಲ್ಲಿಗೆ ಹೋಗುವಾಗ ಅಲ್ಲಿ ಒಬ್ಬರು ಕೂಡ್ಲು ನಾರಾಯಣ ಬಲ್ಯಾರು ಅಂತ ಒಬ್ಬರು ದೊಡ್ಡ ಕಲಾವಿದರು, ವೃತ್ತಿ ಮಾಡಿ ಈಗ ದಿವಂಗತರು. ಅವರ ಪರಿಚಯ ಆಯಿತು. ಅವರ ಹತ್ರ ನಾನು ಹೇಳಿದೆ, ಹೀಗೆ ನಾವು ನಾಟ್ಯ ಕಲಿತಾ ಇದ್ದೇವೆ, ನನ್ನ ಕ್ಲಾಸ್ ಉಂಟು ಕೂಡ್ಲು ದೇವಸ್ಥಾನದಲ್ಲಿ, ಕೂಡ್ಲು ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ, ಸಾಧ್ಯ ಇದ್ದರೆ ಬನ್ನಿ ಅಂತ ಹೇಳಿ ಮತ್ತೆ ಅವರ ಮೂಲಕ ಪುನಃ ಮುಂದುವರಿಸಿದೆ. ಹಾಗೆ ನಾನು ಯಕ್ಷಗಾನ ನಾಟ್ಯವನ್ನು ಕಲಿತದ್ದು. ಓಕೆ, ಇನ್ನು ನೀವಿಬ್ರು ಕಲಾವಿದ್ರು ಒಂದು ಯಕ್ಷಗಾನದಲ್ಲಿ ಸಾಕಷ್ಟು ಪಾತ್ರಗಳು ಒಟ್ಟೊಟ್ಟಿಗೆ ಮಾಡಿದ್ದಿದೆ. ಅದರಲ್ಲಿ ಆಗ್ಲೇ ನಾನು ಹೇಳಿದೆ, ಒಂದು ಬಪ್ಪ ಬ್ಯಾರಿಯ ಪಾತ್ರ ತಂದೆ ಮಗನಾಗಿ ಮಾಡಿರುವಂತದ್ದು. ಸೊ ಆ ಪಾತ್ರ ತುಂಬಾ ಸಾಕಷ್ಟು ಒಂದು ಮೆಚ್ಚುಗೆ ಪಡ್ಕೊಳ್ತಂತಾನೆ. ತಂದೆ ಮಗ ಅಂತಲ್ಲ, ತಂದೆ ಮಗನ ರೀತಿಯಲ್ಲಿ ಮಗನ ರೀತಿಯಲ್ಲಿ ಉಸ್ಮಾನನ ಸಾಕಿದ್ದು, ತಂದೆ ಮಗನೇ ಅಲ್ಲ. ಜನರಿಗೆ ತುಂಬಾ ಇಷ್ಟ ಆಯ್ತು. ಯಾವ ಕಾರಣಕ್ಕೋಸ್ಕರ ಇಷ್ಟ ಆಯ್ತದು ಅಂದ್ರೆ ಯಾವ ರೀತಿಯ ಒಂದು ಅದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ರಿ? ನಿಮ್ಮ ಪ್ರೆಸೆಂಟೇಶನ್ ಹೇಗಿತ್ತು? ಈಗ ಬಪ್ಪ ಬ್ಯಾರಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಶೇಣಿ ಗೋಪಾಲಕೃಷ್ಣ ಭಟ್ರು. ಉಸ್ಮಾನ್ ಅಂತ ಹೇಳಿದ ಕೂಡಲೇ ವಿಟ್ಲ ಜೋಯಿಸರು. ಅದರ ಒಂದು 100ನೇ ಒಂದು ಅಂಶ ನಮ್ಮದು. ಆದರೆ ಜನರಿಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿದರೆ, ನಾವು ಈಗಿನ ಪ್ರೇಕ್ಷಕರ ನರವನ್ನು ಹಿಡಿದು ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಆದ ಕಾರಣ ಈಗಿನ ಪ್ರೇಕ್ಷಕರಿಗೆ ನನ್ನ ಬಪ್ಪ ಆಗಲಿ ದಿನೇಶನ ಉಸ್ಮಾನ್ ಆಗಲಿ ಜನರಿಗೆ ಹಿಡಿಸಿದೆ ಅಂತ ಹೇಳ್ಬೋದು. ದಿನೇಶ್ ಶೆಟ್ಟಿಗಾರನ್ನ ಕೇಳ್ಬೇಕಂತ ಹೇಳಿದ್ರೆ, ಸುಮಾರು ಪಾತ್ರಗಳನ್ನ ಒಟ್ಟೊಟ್ಟಿಗೆ ಮಾಡಿದ್ದೀರಿ. ಸೊ ಯಾವ ರೀತಿಯ ಪಾತ್ರಗಳು ಅವ್ರ ಜೊತೆ ಮಾಡ್ಲಿಕ್ಕೆ ತಮ್ಗೆ ಇಷ್ಟ? ಯಾಕೆ ಇಷ್ಟಪಡ್ತೀರಿ ಅವ್ರ ಜೊತೆ ತಾವು ಆಕ್ಟ್ ಮಾಡೋದು? ಅಲ್ಲ, ನನಗಂದ್ರೆ ಇವರ ಬಗ್ಗೆ ತುಂಬಾ ಗೌರವ ಉಂಟು. ರಂಗಸ್ಥಳದ ವಿಷಯದಲ್ಲೆಲ್ಲ ಹೊರಗಡೆ ಕೂಡ. ಅಂದ್ರೆ ನಾನು ಒಂದು ಸಮಯದಲ್ಲಿ ಸ್ವಲ್ಪ ಕಷ್ಟದಲ್ಲಿರುವಾಗ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅದಲ್ಲದೆ ನನಗೆ ಯಾರು ಇರಲಿಲ್ಲ ಆ ಹೊತ್ತಿನಲ್ಲಿ. ನನ್ನೊಂದು ಅಕ್ಕನ ಮದುವೆ ವಿಷಯದ ಸಂದರ್ಭದಲ್ಲಿ ನನಗೆ ಯಾರು ಸಹಾಯ ಮಾಡೋರು ಯಾರು ಇರಲಿಲ್ಲ. ಆಗ ನನಗೆ ಇವರು ರಾಧಾಕೃಷ್ಣ ನಾವುಡ್ರು ಅಷ್ಟು ಗೊತ್ತಿತ್ತು, ಬಿಟ್ರೆ ಬೇರೆ ಯಾವುದು ಏನು ಗೊತ್ತಿರಲಿಲ್ಲ. ಹಾಗಿರುವಾಗ ನಾನು ಮೊದಲು ತುಂಬಾ ಜನರಲ್ಲಿ, ನಮಗೆ ಹತ್ತಿರದವರಿಗೆ ತುಂಬಾ ಜನರಲ್ಲಿ ಕೇಳಿದ್ದೇನೆ, ಸ್ವಲ್ಪ ಸಹಾಯ ಮಾಡಿ. ಯಾರು ಮಾಡ್ಲಿಲ್ಲ. ಮತ್ತೆ ಕೊನೆಗೊಬ್ರು ಹೇಳಿದ್ರು, ಈ ನಾವುಡೆರಡೊಂಜಿ ಕೇಂತುಲ ಮಾರೆ ಅರೆಂಚ ಮತ ಮಲ್ಪಿರು ನಿನ್ಗೆ ಗೊತ್ತುಂಡತ್ತ ಅಂತ ಕೇಳಿದಾಗ ಇವರು ಹೇಳಿದ್ರು, ಯಾರನ್ನುಳ್ಳೆ ಮರ ಇದೆಲ್ಲ ಪೋಟಿ ಹಿಡ್ತೀನಿ. ನನಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಹಾಗಾಗಿ ಹೊರಗೆ ಎಷ್ಟು ಗೌರವ ಕೊಡ್ತೇನೆ ಅಷ್ಟೇ ಒಳಗೂ ಕೂಡ ಗೌರವ ಕೊಡ್ತೇನೆ. ಓಕೆ, ಬಪ್ಪ ಬ್ಯಾರಿಯ ಪಾತ್ರ ಬಿಟ್ಟು ಬೇರೆ ಯಾವ ಪಾತ್ರಗಳಲ್ಲಿ ತಮ್ಮ ಜೋಡಿ ಸಾಕಷ್ಟು ಹೆಸರು ಮಾಡ್ತು ಅಂತ ಕೇಳ್ತೀನಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ. ನಿಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಪ್ಲೀಸ್. ದಯವಿಟ್ಟು ಎಲ್ಲಿ ಮಾತಾಡ್ಬೇಕಂತ ಹೇಳಿದ್ರೆ ಟಿವಿ ಅಲ್ಲಿ ಮ್ಯೂಟ್ ಮಾಡ್ಬೇಕು ನೀವು. ಹಲೋ, ನಮ್ ಜೊತೆ ಇಬ್ರು ಕಲಾವಿದ್ರು ಇದ್ದಾರೆ, ಯಾರ ಜೊತೆ ಮಾತಾಡ್ತೀರಿ? ರಾಧಾಕೃಷ್ಣ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ. ನಮಸ್ತೆ. ನಮಸ್ತೆ, ನಾನು ಶೇಖಬ್ಬ ಅಂತ ಅಡ್ಯಾರಿಂದ ಮಾತಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಶೇಖಬ್ ಅವರೇ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಕಟ್ ಆಗುತ್ತೆ. ಖಂಡಿತವಾಗಿ ಇನ್ನೊಮ್ಮೆ ಟ್ರೈ ಮಾಡಿ ನೀವು, ಆಯ್ತಾ? ಖಂಡಿತ ಬೇಜಾರು ಮಾಡ್ಕೋಬೇಡಿ, ಅವ್ರು ಮಾತಾಡಿಸ್ತಾರೆ, ಇನ್ನೊಮ್ಮೆ ನೀವು ಟ್ರೈ ಮಾಡ್ಬೋದು. ಆದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ ಮಾತ್ರ ಮ್ಯೂಟ್ ಮಾಡಿ. ನಾನು ಕೇಳ್ತಾ ಇದ್ದೆ, ಕಾಲ್ ಕಟ್ ಆಯ್ತು, ಮುಂದುವರ್ಸೋಣ. ನಾನು ಕೇಳ್ತಾ ಇದ್ದೆ, ಇಬ್ರು ಪಾತ್ರಗಳನ್ನ ಮಾಡ್ತಾ ಇದ್ರಿ ಅಂತ ಹೇಳಿ. ಬಪ್ಪ ಬ್ಯಾರಿ ಪಾತ್ರದಲ್ಲಿ ಸಾಕಷ್ಟು ಹೆಸರು ಬಂತು ತಮ್ಮ ಜೋಡಿಗೆ. ಸೊ ಅದೇ ರೀತಿ ಬೇರೆ ಯಾವ ಪಾತ್ರಗಳಲ್ಲಿ ಹೆಸರು? ಮತ್ತೊಂದು ಅವ್ರದ್ದು ದಾರಿಗಾಸುರ, ನಂದೊಂದು ಅಪಶಕುನ ಉಂಟು. ದಾರಿಗಾಸುರ ಅಪಶಕುನ, ಮತ್ತೊಂದು ದಾರಿಗಾಸುರ ಮುದುಕಿ. ಎರಡು ಸಂದರ್ಭಗಳಲ್ಲಿ ಇವರು ನನಗೆ ನನ್ನ ದಾರಿಗಾಸುರ ಪಾತ್ರಕ್ಕೆ ಸಿಗ್ತಾರೆ. ಹಾಗಾದ್ರೆ ತಮ್ಮ ಜೊತೆ ಸಾಕಷ್ಟು ಹೆಸರು ಮಾಡಿದ್ರೆ ಅಂತ ಹೇಳಿದ್ರೆ ಅದರದೊಂದು ಪಂಚಿಂಗ್ ಡೈಲಾಗ್ಸ್ ಕೂಡ ಇರ್ಬೇಕಾಗುತ್ತೆ ಅಲ್ವಾ? ಸೊ ಏನು ಡೈಲಾಗ್ಸ್ ಕೂಡ ಸಾಕಷ್ಟು ಕ್ಯಾಚ್ ಮಾಡುತ್ತೆ ಆಡಿಯನ್ಸ್ ಅಥವಾ ಪ್ರೇಕ್ಷಕರ ಅಂತಾನೆ ಹೇಳ್ಬೋದು. ಅಂತ ಒಂದು ಡೈಲಾಗ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ. ಯತೀಶ್ ಪಾತೆಲ್ ಎಂಗಳೋட ದಿನೇಶ್ ಉಳ್ಳೇರ ಅಂಚನೆ ಆರ್ಕೆ ನಾವುಡೇರು ಉಳ್ಳೇರ ಏಡ ಪಾತಿರುವರು. ಹಲೋ
ಓಕೆ, ದಯವಿಟ್ಟು ಯಾರೇ ಕಾಲ್ ಮಾಡೋದಾದ್ರೆ ಕೂಡ ಟಿವಿ ನೋಡ್ಕೊಂಡು ಏನು ಕಾಲ್ ಮಾಡಬೇಡಿ, ಅಥವಾ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ಆಮೇಲೆ ಮಾತಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಇನ್ನೊಮ್ಮೆ ಟ್ರೈ ಮಾಡಿ ಆಯ್ತಾ, ಖಂಡಿತವಾಗಿ ನಾವು ಮಾತಾಡಿಸ್ತೀವಿ, ಆದ್ರೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಕಾಲ್ ಮಾಡಿ. ನಾನು ಕೇಳ್ತಾ ಇದ್ದೆ, ನಿಮ್ದು ಡೈಲಾಗ್ಸ್ ಕೂಡ ಸಾಕಷ್ಟು ಹಿಟ್ ಆಗಿರುತ್ತೆ ಅಲ್ವಾ? ಸೊ ನಿಮ್ದು ಏನು ಕಾಮಿಡಿ ಸೆನ್ಸ್ ಇರ್ಬೋದು, ಹಾಗೆ ನೋಡ್ಬೇಕಂತ ಹೇಳಿ ತಾವು ಹಾಸ್ಯ ಕಲಾವಿದ್ರು, ಅವರು ಸೀರಿಯಸ್ ಆಗಿ ಪಾತ್ರ ನಿರ್ವಹಣೆ ಮಾಡ್ತಾರೆ, ಒಂದು ನಾಯಕ ಖಳನಾಯಕ ಯಾವುದೇ ಇರ್ಬೋದು, ಅದು ಯಾವ ರೀತಿ ಕಾಂಬಿನೇಷನ್ ಸೆಟ್ ಆಗುತ್ತೆ ಅಂತ ಹೇಳಿ ಒಂದು ಡೈಲಾಗ್ ಕೇಳ್ಬೋದಾ ನಿಮ್ದು ಕನ್ವರ್ಸೇಷನ್? ನಾವೊಂದು ಅಪಶಕುನದ ದೃಶ್ಯ ಮಾಡ್ತಾ ಇದ್ದೆವು. ನಾನು ಯುದ್ಧಕ್ಕೆ ಹೊರಡುದು. ಯುದ್ಧಕ್ಕೆ ಹೋಗ್ತಾ ಇರುವಾಗ ಅಪಶಕುನ ಇವ ಸೌದೆ ಮಾರುವಾಗಿ ನನಗೆ ಅಡ್ಡ ಬರ್ತಾನೆ. ಅಲ್ಲಿಂದ ಒಂದು ಸಣ್ಣ ಡೈಲಾಗ್ ಒಂದು 2-3 ಹೇಳ್ತೇನೆ. ಅಡ್ಡ ಬಂದು ನನ್ನನ್ನು ಕಂಡ ಕೂಡಲೇ ಸೌದೆ ಕೆಳಗಾಗ್ತಾನೆ. ಕೂತುಕೊಂಡು ಅವ, ಅದು ನಾವು ಅಭಿನಯವೂ ಸೇರಿ ಡೈಲಾಗ್ ಸೇರಿದ್ರೆ ಅದು ಹೆಚ್ಚು ಪರಿಣಾಮ ಕೊಡ್ತದೆ. ಅವ ಸೌದೆ ಕಟ್ಟು ಹೊರಗೆ ಕೆಳಗೆ ಹಾಕಿರ್ತಾನೆ. ಆಗ ತಲೆ ಕೂದಲೆಲ್ಲ ತೂರಿಸಿಕೊಂಡಿರ್ತಾನೆ. ಅಪಶಕುನ ಸೌದೆ ತೌತತ್ತು ಕರ್ಕೊಂಬಿಡ ಕಣ್ಣು ದೊಜ್ಜೆ ಕನಕತೆ ಕಟ್ಟಿಗೆ ಇಟ್ಟಿಗೆ ಹತ್ತು ಕಡಪದಲ್ಲಿ ಈ ಜನ ಕಣ್ಣು ದೊಜ್ಜವರೇ ಕರ್ಮ ಕಾಸ್ತ ಅಂದು ಕಡಕಿರ ಕಾಟೋಗ್ಲ ಅವೇ ಬಡ ಎಲ್ಲಿಂದ ತಂದೆ? ಅವು ಕಾಡಿಡ್ದಿ. ಎಲ್ಲಿಗೆ ಕೊಂಡು ಹೋಗುತ್ತಾ ಇದ್ದಿ? ಊರುಗು. ಯಾಕೆ? ಮಾರ್ಯಾರೆ ಪಡ್ಕೊಳ್ತಾರ ಯಾರಾದ್ರೂ? ಎಂಚಿನ ಗಿರಾಕಿ ಐಕ್. ಯಾಕಾಗಿ ಪಡ್ಕೊಳ್ತಾರೆ? ಅವ್ ಬಂಡ ಗಂಜಿ ಬೈಪಾಯರ ಬಂದು ಯಾರಾದ್ರೂ ಗಂಜಿ ಬೇಯಿಸ್ತಾರೇನೋ? ಅಕ್ಕಿ ಬೇಯಿಸುದಲ್ವೇನೋ? ಗಂಜಿ ಬೇಯಿಸಿದ್ರೆ ಬುದ್ಧಿ ಆಗುದಿಲ್ವೇನೋ? ಆ ಪಾತ್ರೆ ಬನ್ನಿ ಗಂಜಿ ಬೈಪ ನೀರು ಇಲ್ಲ ರಡ್ಡು ನುಪ್ಪು ಅಡ್ಲ ಅನ್ಪಲ್ ಕಾರಿ ರಡ್ಡು ಬಾಡ್ನದ ಬೆಜುವಾರೇರಿ ಮಾತಿಗೊಂದು ಮಾತು ಚಕುಲಿಗೊಂದು ಕೂತು. ನೀನು ರಸಿಕನಿದ್ದಿ. ರಸಿಕ ಏನಾಯ್ತು ಬದುಕದೆ ದಿನ ಯಪ್ಪ ಪೊಡಿ ಹೋಯ್ತದಾರ ನಿಕ್ಲು. ಆಮೇಲೆ ಯಾವ್ದಕ್ಕಾಗ್ತದೆ? ಬೊಕ್ಕ ಬೆಚ್ಚ ನೀರು ಕಾಯ್ಪಾರ ಅಪ್ಪನ ಕುಡಲವರಿಂದ ಎಲ್ಲ ನೀರೇನು ಕೊನದು ಪೊತ್ತ ಇರಲ್ಲ ಅಪ್ಪನ. ಓ, ನನ್ನನ್ನೆಲ್ಲ ಇಂಥ ಕಟ್ಟಿಗೆಯಲ್ಲಿ ಸುಡುವುದಿಲ್ವೋ? ಬೊಕ್ಕ ನಮ್ಮನ್ನು ಗಂಧದ ಕಟ್ಟಿಗೆಯಲ್ಲಿ ಸುಡ್ತಾರೆ. ಗಂಧದ ಕಟ್ಟಿಗೆಯಲ್ಲಿ ಸುಡ್ತಾರೆ. ಆತಲ ವಾಸನೆ ವಾಸನೆ, ಎಲ್ಲರೂ ವಾಸನೆ. ನಿನಗೆ ವಿಷಯ ಗೊತ್ತಾ? ಯಾರ ಹೆಣವನ್ನು ಸುಡುವಾಗಲೂ ಬರುವ ವಾಸನೆ ಒಂದೇ. ಅವ ಬ್ರಾಹ್ಮಣನಾಗ್ಲಿ ಅಬ್ರಾಹ್ಮಣನಾಗ್ಲಿ, ಉಳ್ಳವನಾಗ್ಲಿ ಇಲ್ಲದವನಾಗ್ಲಿ, ವಿದ್ಯಾವಂತನಾಗಲಿ ನಿರಕ್ಷರ ಕುಕ್ಷಿಯಾಗಲಿ, ಪ್ರತಿಯೋರ್ವರ ಹೆಣವನ್ನು ಸುಡುವಾಗಲೂ ಬರುವ ವಾಸನೆ ಒಂದೇ. ಹಾಗಿದ್ರೆ ನನ್ನನ್ನು ಯಾಕೆ ಗಂಧದ ಕಟ್ಟಿಗೆಯಲ್ಲಿ ಸುಡುವುದು? ನಾವು ಜೀವನದಲ್ಲಿ ಎಷ್ಟೋ ಮಂದಿಗಳಿಗೆ ಹಿತವನ್ನು ಕೊಟ್ಟವರು, ಪರಿಮಳವನ್ನು ಕೊಟ್ಟವರು. ಸತ್ತ ಮೇಲೂ 4 ಮಂದಿಗಳಿಗೆ ಪರಿಮಳ ಬರ್ಲಿ ಅಂತ ಅಂಚತ್ತೆ ಎಂಕ್ಲ ಗೊತ್ತುಂಡು. ಏನು ಕೆಲ ಊರು ಮತ್ತೆ ಮಲ್ಲ ಮಲ್ಲ ಪುದಾರ್ ಮಾಡ್ತಾನೆ ಅಕ್ಕಳಿಗೆ ಮಲ್ಲ ಮಲ್ಲ ಜನಕ್ಕಳಿಗೆ ಸೈತಿನ ಪಕ್ಕ ದಯ ಗಂಧದ ಕಣಕ ವಾಡ್ನು ಜುವಡುಪುನಗ ಊರಿಡಿಕ್ಕ ನಾದದು ಪಾರು ಸೈತಿ ಬುಕ್ಕಲ್ ಕೊಂಚ ಪುದ ಪರಿಮಳ ವರಡಿ ಎಂದು ಗಂಧದ ಕಣಕ ವಾಡ್ನು. ನಾವಂತ ರಾಜಕಾರಣಿಗಳಲ್ವೋ? ನಾವು ಭ್ರಷ್ಟರಲ್ಲ, ನಾವು ಶಿಷ್ಟ ರಾಜಕಾರಣಿಗಳು. ನಮ್ಮ ರಾಜಕೀಯ ಅಂದ್ರೆ ಹೇಗೆ? ಪ್ರಜೆಗಳಿಗೆ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ. ಹಾಗೆ ಅಂತೂ ನೀನು ದುಡಿದು ತಿನ್ನುವ ಅಲ್ವಾ? ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಯಾನು ಎನ್ನ ಒಂಜಿ ತುಂಡು ಬುಡೆದ್ದಿ ಒಂಜಿ ಮಗೆ 3 ಜನ ತುಂಡು ಹೆಂಡತಿ. ಅದ್ಯಾಕೆ ನಿನಗೆ ಇಡೀ ಸಿಗಲಿಲ್ವಾ? ಅವಳಿಗೆ ಕಾಲಿಲ್ವಾ, ಕೈ ಇಲ್ವಾ? ಮತ್ತೇನು ಕೈಕಾರಜ್ಜಿಂದ ತುಂಡು ಮಣ್ಣತ್ತಿ ಅವು ಬಂಡ ತುಂಡು ಎಂಕ್ಲನ ಪಾಪದಕ್ಕನ ಎಲ್ಲೇ ಜುವದ ಬುಡಿದಿತ್ತಿನ ತುಂಡು ಬುಡಿದಿ ನಿಕ್ಲನ ಬರ್ತಿ ಜುವದ ಮಲ್ಲಕ್ಕನ ಬೇಲೆದ ಪುಂಜ ಉತ್ತುಂದ ಅವು ಇಡೀ ಬುಡಿ. ನಿನಗೊಂದು ಕೀಳರಿಮೆ ಉಂಟು, ನೀನು ಬಡವ ಎನ್ನುವ ಹಾಗೆ. ಬಿಡು, ಚೆನ್ನಾಗಿ ದುಡಿ, ಯಾವುದೇ ದುರಾಭ್ಯಾಸವನ್ನು ಅಂಟಿಸಿಕೊಳ್ಳಬೇಡ. ಆಗ ನಿನ್ನಲ್ಲಿ ಸ್ವಲ್ಪ ಹಣ ಆಗ್ತದೆ. ಆಗ ತುಂಡಾಗಿರುವ ನಿನ್ನ ಹೆಂಡತಿ ತನ್ನಿಂದ ತಾನೇ ಇಡಿಯಾಗ್ತಾಳೆ. ಸಾಲ್ದ? ವಾವ್, ಬಹಳ ಸೊಗಸಾಗಿ ಒಂದು ಡೈಲಾಗ್ ಪ್ರೆಸೆಂಟೇಶನ್ ಮಾಡಿದ್ವಿ, ತುಂಬಾನೇ ಇಷ್ಟ ಆಯ್ತು. ಶೇಖರ್ ಬರಡಿ ಇದ್ದಾರೆ ಲೈನ್ ಅಲ್ಲಿ. ಹಲೋ ಹಲೋ, ನಮಸ್ತೆ. ನಾವುಡ್ರ ಜೊತೆ ಮಾತಾಡ್ಬೇಕಂತ ಹೇಳ್ತಾ ಇದ್ರಿ, ಮಾತಾಡ್ಸಿ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಈರ್ನ ಅಭಿಮಾನ ಎಂಕ್ ಬಾರಿ ಇಷ್ಟ. ಎಂಕೀರ್ನ ಸೊರಗ ಎಣ್ಣ ಕಾಪುಂಡು ಏನು ಓಲೋ ಪಾತಿರ್ದೆ ಎರಡ ನಮ್ಮ ಡೆಲ್ಲಿ ಪಟ್ಲ ಟ್ರಸ್ಟದ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಪೋನಾಗ ಇರ್ದಿಕ್ಕಿನಿ. ಸರಿ 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 ಪನ್ಲೆ ಸರ್. ಇರ್ನ ಹೆಂಕ್ಲಿಗೆ ಬಾರಿ ಮುಖ್ಯ ಎಂಕ್ ಎನ್ನಡ ಬಾರಿ ಎಂಕ್ ಈರಗೆ ಎನ್ನ ಅಭಿಮಾನ ಎಂಕ್ ಯಾಪಲ ಪ್ರೀತಿರಾನು ಇರಲಿ. ಆಂಡಿ ಸಂತೋಷ ಸಂತೋಷ.
ಬೊಕ್ಕ ಈನ ಕೈಯಿನ ಅಭಿಮಾನ ಏ ಉಸ್ಮಾನ್ ಎಂದಾಕ ಮೋನೆ ಎಂದಾಕಿದ ಅದೆಲ್ಲ ಬಾರಿ ಎಂಕ್ ಪೂರ ಬಾರಿ ಇಷ್ಟ ಎಂಕ್ಲೆಗಲ ಇರ್ಲೆಕ್ಕಂದ್ರೆ ಒಂಜಿ ಅಭಿಮಾನಿ ತಿಕ್ಕುನೋ ಭಾರಿ ಸಂತೋಷ ದಾಯ ಗೊತ್ತುಂಡ ಹಿಂದೂ ಬಂಡ ಇಂದು ನಮ್ಮ ಯಕ್ಷಗಾನ ಬಂಡ ಒಂಜಿ ಧಾರ್ಮಿಕ ಕಲೆ ಕ್ಷೇತ್ರ ಕಲೆ ಅತ್ತ ಅಂಚಿತ್ತಿನ ಒಂಜಿ ಕಲೆನಿ ಈರ್ಲ ಆಸ್ವಾದನೆ ಮಲ್ಪರತ್ತ ಭಾರಿ ಸಂತೋಷ ಈರ್ಲೆಕ್ಕಂದ್ರೆ ಈರು ಒರಿಯತ್ತು ಈರ್ನ ಸಮುದಾಯದ ಮಾಂತರ್ಲ ಯಕ್ಷಗಾನ ತಗೋಡು ದಯಪಂಡ ಯಕ್ಷಗಾನ ತಗೋಡು ನಂಡ ಒಂಜಿ ಯೋಗ ಬೋಡು ಅಂಚಿತ್ತಿನ ಒಂಜಿ ಅವಕಾಶ ಮಾಂತರಿಗಳಿಜ್ಜಿ ಈ ಜೀವನಡು ಯಕ್ಷಗಾನ ತೋಡು ಮಂಡ ಅಂಚಿತ್ತಿನ ಒಂಜಿ ಯೋಗ ಭಾಗ್ಯ ಬೋಡು ಈರ ಅಂಚಿತ್ತಿನ ಭಾಗ್ಯನ ಪಡೆತಾರೆ ಭಾರಿ ಸಂತೋಷ ಇರಡ ನಮಸ್ಕಾರ ಖಂಡಿತವಾಗಿ ತುಂಬಾ ಧನ್ಯವಾದ ನಿಮಗೆ ಮತ್ತೊಮ್ಮೆ ಶೆಟ್ಟಿಗಾರ್ ಅವ್ರ ಜೊತೆ ಅದೇ ರೀತಿ ನಾವುಡ್ರ ಜೊತೆ ಮಾತಾಡಿಸಿ ಒಂದು ಕಲಾವಿದರಾಗಿರುವಂತಹ ಆರ್.ಕೆ. ನಾವುಡ್ರು ರಾಧಾಕೃಷ್ಣ ನಾವುಡ್ರು ನಮ್ಮ ಜೊತೆ ಇದ್ದಾರೆ. ಸೊ ರಂಗದ ರಾಜ ಅಂತಾನೆ ಇವರು ಹೆಸರು ಗಳಿಸಿದ್ದಾರೆ ಅಥವಾ ಪ್ರಖ್ಯಾತಿ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಪಾಂಡಿತ್ಯಪೂರ್ಣವಾದ ಮಾತುಗಾರಿಕೆ, ಸೊಗಸಾದ ವೇಷಗಾರಿಕೆ, ಅದೇ ರೀತಿ ಏನು ಪಾತ್ರದ ನಿರ್ವಹಣೆಯನ್ನ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ತುಂಬಾ ಒಂದು ಪ್ರೌಢಿಮೆ ಇರುವಂತಹ ಒಂದು ನಿರ್ವಹಣೆ ಅಥವಾ ಪ್ರಸ್ತುತಿ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಮ ಕಲಾವಿದರಾಗಿರುವಂತಹ ಈಗಿನ ಹಾಸ್ಯ ಕಲಾವಿದರಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತಹ ಹಾಸ್ಯ ಚಕ್ರವರ್ತಿ ಅಂತಾನೆ ಕಲಿಸ್ಕೊಳ್ತಾ ಇರುವಂತಹ ದಿನೇಶ್ ಶೆಟ್ಟಿಗಾರ್ ಕೊಡಪದವ್ ಇದ್ದಾರೆ. ಅನುಭವಗಳನ್ನ ಹಂಚ್ಕೊಳ್ತಾ ಇದ್ರು. ಜೊತೆಗೆ ಮಾತಾಡ್ಸೋಣ, ಒಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ಕಾರ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ನಮಸ್ತೆ. ಓಕೆ, ಕಟ್ ಆಗಿರ್ಬೇಕು, ಇನ್ನೊಮ್ಮೆ ಟ್ರೈ ಮಾಡಿ ಕೇಳಬೇಕು. ಏನಂತ ಹೇಳಿದರೆ, ಈಗ ಆರ್.ಕೆ. ನಾವುಡ್ರು ಸುಮಾರು ಪಾತ್ರಗಳನ್ನೆಲ್ಲ ಮಾಡಿದ್ರಿ ನೀವು. ಹಾಗೆಯೇ ತಮ್ಮ ಅನುಭವಗಳನ್ನ ಹೇಳ್ತಾ ಬಂದ ಹಾಗೆ, ಸೊ ಈಗಿನ ಯುವ ಕಲಾವಿದರ ಬಗ್ಗೆ ನಿಮ್ಮ ಮೇಳದಲ್ಲಿ ಸುಮಾರು ಜನ ಹಿರಿಯ ಕಲಾವಿದರಿದ್ದಾರೆ. ನಿಮ್ಮ ತಲೆಮಾರಿನವರು ಅರುವಕರಗು ಶೆಟ್ರು ತಮಗೆ ತುಂಬ ದೊಡ್ಡವರು. ಹಾಗೆಯೇ ಸೊ ಸುಮಾರು ಜನ ಸೀನಿಯರ್ಸ್ ಇದ್ದಾರೆ. ಬಟ್ ಮೇಳದಲ್ಲಿ ಯುವ ಕಲಾವಿದರು ಕೂಡ ಇರ್ತಾರೆ. ಸೊ ಏನಾದರೂ ಜನರೇಷನ್ ಗ್ಯಾಪ್ಗಳು ಬರುತ್ತಾ? ಅಂದರೆ ನಿಮ್ಮ ಒಂದು ಯೋಚನಾ ವಿಧಾನಗಳು ಬೇರೆ ಇರುತ್ತೆ. ಈಗ ಇವರು ಸಿನಿಮಾ ಮಾಡ್ತಾರೆ, ನಾಟಕ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಸೊ ಹೇಗಿರುತ್ತೆ, ಏನು ವ್ಯತ್ಯಾಸಗಳು? ಯೋಚನಾ ರೀತಿ ಬೇರೆ 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 ಇರ್ತದೆ. ಆದರೆ ಎಲ್ಲ ಗ್ಯಾಪ್ ಅಂತ ಹೇಳಿದಿರಲ್ಲ ನೀವು, ಎಲ್ಲ ಕಲಾವಿದರು ಆ ಗ್ಯಾಪನ್ನು ಇಟ್ಟುಕೊಳ್ಳೋದಿಲ್ಲ. ಒಂದು 50% ಕಲಾವಿದರು ಹಿರಿಯ ಕಲಾವಿದರೊಂದಿಗೆ ಬೆರೆತು ಅವರಲ್ಲಿ ಕೇಳಿ ರಂಗಕ್ಕೆ ಹೋಗೋರು ಇದ್ದಾರೆ. ಕೆಲವರೊಂದು ಗ್ಯಾಪ್ನ, ಕೆಲವರು ಹೆಚ್ಚಿನವರೆಲ್ಲ ಈಗ ಸ್ವಲ್ಪ ಉದಾಸೀನ ಪ್ರವೃತ್ತಿಯವರು. ಅಂದರೆ ಆದಷ್ಟು ಬೇಗ ಪ್ರಸಿದ್ಧಿಯನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡುವ ಕಲಾವಿದರು ಹೆಚ್ಚಿಗೆ. ಆದರೆ ಅದಕ್ಕೆ ಅಪವಾದ ಆಗಿ ಕೆಲವು ಕಲಾವಿದರಿದ್ದಾರೆ. ಈಗ ದಿನೇಶನ ವಿಷಯ ಹೇಳೋದಿದ್ರೆ, ನನ್ನಿಂದ ನೆಕ್ಸ್ಟ್ ತಲೆಮಾರಿನ ಕಲಾವಿದ. ಈಗ ನನಗೂ ಅವನಿಗೂ ಕಡಿಮೆಯಲ್ಲಿ ಪ್ರಾಯದಲ್ಲಿ ಒಂದು 30 ವರ್ಷ ವ್ಯತ್ಯಾಸ ಇರಬೇಕು, 25 ವರ್ಷ. ಆದರೆ ದಿನೇಶ ಎಲ್ಲ ಈಗ ಪ್ರತಿಯೊಂದು ನನ್ನಲ್ಲಾಗಲಿ, ನಮ್ಮ ಹಿರಿಯ ಕಲಾವಿದರಾದಂಥ ಅರುವದವರಲ್ಲಾಗಲಿ, ಎಲ್ಲರಲ್ಲಿಯೂ ಕೇಳಿ ರಂಗಕ್ಕೆ ಹೋಗುವ, ರಂಗಕ್ಕೆ ಹೋಗಿ ಬಂದ ಮೇಲೆ ಏನು ಚಾಂಡ ಅಣ್ಣೇರಿ ಅಂತ ನಮ್ಮ ಹತ್ರ ಕೇಳುವ. ಆದರೆ ಕೆಲವರು ಕಲಾವಿದರಿದ್ದಾರೆ, ಅವರಷ್ಟಕ್ಕೆ ಹೋಗಿ ವೇಷ ಮಾಡುವುದು, ಅವರಷ್ಟಕ್ಕೆ ಮನ ಬಂದ ಹಾಗೆ ರಂಗದಲ್ಲಿ ದುಡಿಯೋರು ಇದ್ದಾರೆ, ಇಲ್ಲ ಅಂತಲ್ಲ. ಓಕೆ, ಈಗ ಏನಂತ ಹೇಳಿದ್ರೆ ಯುವ ಕಲಾವಿದ್ರು ಅವ್ರದ್ದೇ ಯೋಚನಾ ಲಹರಿಗಳು ಬೇರೆ ಇರುತ್ತೆ. ಸೊ ಏನಂತ ಹೇಳಿದ್ರೆ ಅವನ ಒಂದು ಕಂಟ್ರೋಲಿಗೆ ತರುವಂತ ಸೀನಿಯರ್ ಕಲಾವಿದರಿಗೆ ಏನು ಕಷ್ಟ ಆಗುತ್ತಾ ಅಂತ? ಅದೇ ಒಂದು ಮಾತಿದೆ ಯಕ್ಷಗಾನದಲ್ಲಿ, ಕಲೆ ಅದರ ಕಲೆಯ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ, ವೈಭವ ಜಾಸ್ತಿ ಆಗ್ತಾ ಇದೆ ಅನ್ನೋಂಥ ಒಂದು ಮಾತುಗಳನ್ನ ಕೇಳ್ತಾ ಇದ್ವಿ ಇತ್ತೀಚೆಗೆ. ಅಲ್ಲ, ಕಷ್ಟ ಅಂತಲ್ಲ, ಅದು ಯಾರು ಈಗ ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ. ಈಗ ನಾವು ಹೇಳಿದ್ರೆ ಕೇಳಿ ಅವರು ಕಲಾವಿದರು, ಕಿರಿಯ ಕಲಾವಿದರು ಯಾಕೆ ಅಂತ ಕಾಣ್ತದೆ ನಮಗೆ, ಆ ರೀತಿಯಲ್ಲಿ ಹೋಗ್ತದೆ. ಓಕೆ, ಈಗ ದಿನೇಶ್ ಅವರು ಸಿನಿಮಾದಲ್ಲಿ ಮಾಡ್ತೀರಿ, ನಾಟಕದಲ್ಲಿ ಎಲ್ಲದರಲ್ಲಿ ಕೂಡ ಮಾಡ್ತೀರಿ. ಬಟ್ ಆಗ್ಲೇ ನಮ್ಮ ದಿನೇಶ್ ಅವರು ಹೇಳಿದ್ರು ಏನು, ತಾವು ಕೇಸರೀಕರಣದ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಬೆಳ್ತಂಗಡಿಯಲ್ಲಿ ಕೂಡ ಒಂದು ವಿಚಾರ, ಒಂದು ಸಣ್ಣ ಕಾಂಟ್ರವರ್ಸಿ ಆಗಿತ್ತು. ಯಾವ ವಿಚಾರಕ್ಕಾಗಿ, ಯಾಕೆ ಹಾಗಾಯ್ತು ಅಂತ ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ? ಅದು ಕೇಸರೀಕರಣಕ್ಕೆ ಸಂಬಂಧ ಅಲ್ಲ, ಅದಂದ್ರೆ ನಾವು ದುಬೈಗೆ ವಿಶ್ವ ತುಳು ಸಮ್ಮೇಳನಕ್ಕೆ ಹೋದ ಸಂದರ್ಭದಲ್ಲಿ ಹಾಸ್ಯ ವಿಭಾಗ ಇತ್ತು. ಅಲ್ಲಿ ನಾನು ಮತ್ತು ಸುಂದರ ಬಂಗಾಡಿ, ಅದು ಕಾಡಿನವರ ಬೇಟೆಗಾರರ ವಿಷಯ ಮಾತಾಡಿದ್ದೆ ಅಷ್ಟೇ. ಅದಂದ್ರೆ ನಾವು ಸ್ಟಾರ್ಟಿಂಗ್ ಹೋಗಿ ನಾನು ಮಲೆ ಕುಡಿ ಅಂತ ಹೇಳಿದೆ, ಅದು ತಪ್ಪು ನಮ್ಮದು. ಹೌದು, ಅದನ್ನು ನಾವು ಮತ್ತೆ ಒಪ್ಪಿಕೊಂಡಿದ್ದೆ. ಹೌದು, ಹೇಳಿದ ಮೇಲೆ ಮತ್ತೆ ನಾವು ನಮ್ಮ ವೈಯಕ್ತಿಕ ವಿಷಯವನ್ನಲ್ಲಿ ಮಾತಾಡಿದ್ದೆ ಅಷ್ಟೇ. ಅದನ್ನು ಅವರು ಯಾರಾದ್ರೂ ಹೇಳಿಕೊಟ್ಟು ಮಾಡಿದ್ದ ಅಲ್ಲ ಅವರೇ ಮಾಡಿದ್ದ ಗೊತ್ತಿಲ್ಲ. ಅಂದ್ರೆ ಒಂದು ಕಡೆಯಲ್ಲಿ ಒಂದು 8-9 ಸ್ಥಳದಲ್ಲಿ ಕೇಸ್ ಕೊಟ್ಟಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ. ಮತ್ತೆ ಕಾರ್ಕಳಕ್ಕೆ ಹೋಗಿ ಅದೆಲ್ಲ ಮಾತಾಡಿ ಸರಿ ಮಾಡಿ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿದ್ರು. ಆಯ್ತು, ನಾವು ಕ್ಷಮೆಯಾಚನೆ ಮಾಡಿದ್ದೇವೆ. ಅಂದ್ರೆ ನಮಗೆ ನಾವು ತಿಳಿದು ಮಾಡಿದ ತಪ್ಪಲ್ಲ, ತಿಳಿಯದೆ ಮಾಡಿದ್ದು, ಏನು ಮಾಡ್ಲಿಕ್ಕೆ ಆಗ್ತದೆ.
ಓಕೆ, ಈ ರೀತಿಯ ವಿಚಾರಗಳು ಸಾಕಷ್ಟು ಬರುತ್ತೆ ಕಲಾ ಜೀವನದಲ್ಲಿ ಅಂತ ಹೇಳಿ. ಇನ್ನೊಂದು ಸಣ್ಣ ವಿಷಯ ರಿಕ್ವೆಸ್ಟ್ ಉಂಟು. ಈಗ ಕೇಸರೀಕರಣ ಅಂತ ಹೇಳುವ ಒಂದು ಶಬ್ದ ಉಪಯೋಗಿಸಿದ್ರಿ, ಆದರೆ ಅದನ್ನು ನಾನು ಅಲ್ಲಗಳಿದ್ದೇನೆ. ಕೇಸರೀಕರಣ ಯಾವ ಕಾರಣಕ್ಕೂ ಅಲ್ಲ, ರಾಷ್ಟ್ರೀಯತೆಯನ್ನು ನಾವು ಬಿಂಬಿಸ್ತಾ ಇದ್ದೇವೆ ರಂಗದಲ್ಲಿ. ಯಾಕೆಂತ ಹೇಳಿದರೆ ಈಗಿನ ಅನಿವಾರ್ಯತೆ ಅದು. ಈಗ ಎಲ್ಲಿವರೆಗೆ ನಮ್ಮ ದೇಶದ ಪರಿಸ್ಥಿತಿ ತಲುಪಿದೆ ಅಂತ ಹೇಳಿದರೆ, ದೇಶದ ಒಳಗಿರುವಂಥ ವೈರಿಗಳು ಹೆಚ್ಚಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೊಂದು ಸಣ್ಣ ಮಟ್ಟಿಗೆ ಈ ಕಲೆಯ ಮೂಲಕ ಜನಜಾಗೃತಿಯನ್ನು ಮಾಡಬೇಕು ಎನ್ನುವ ಉದ್ದೇಶ ನನಗುಂಟು, ದಿನೇಶನಿಗುಂಟು. ರಾಷ್ಟ್ರೀಯತೆಯನ್ನು ನಾವು ಬಿಂಬಿಸುವಂತಹ ಪ್ರಯತ್ನವನ್ನು ಕತೆಗೆ ಲೋಪ ಆಗದ ಹಾಗೆ, ಯಕ್ಷಗಾನಕ್ಕೆ ಲೋಪ ಆಗದ ಹಾಗೆ ಮಾಡ್ತೇವೆ. ಓಕೆ, ಈಗ ದಿನೇಶ್ ಶೆಟ್ಟಿಗಾರ್ ಅವರ ಹಾಸ್ಯ ಅಂತ ಹೇಳಿದ್ರೆ ತುಂಬಾ ಜನ ಇಷ್ಟಪಡ್ತಾರೆ. ಆ ಟೈಮಿಂಗ್ ಏನು ಕಾಮಿಡಿ ಟೈಮಿಂಗ್ ಇರ್ಬೋದು ಅಥವಾ ಪಂಚಿಂಗ್ ಡೈಲಾಗ್ಸ್ ಪ್ರತಿಯೊಂದು ಕೂಡ ತುಂಬಾನೇ ಇಷ್ಟಪಡ್ತಾರೆ. ಬಟ್ ನೀವೇನು ನಿಜ ಜೀವನದ ಅನುಭವಗಳನ್ನ ಕೂಡ ನೀವು ಸ್ಟೇಜ್ ಅಲ್ಲಿ ಹಂಚ್ಕೊಳ್ಳುವಂಥದ್ದಿದೆ. ಈಗ ಒಂದು ನಾನು ಆಗ್ಲೇ ಹೇಳಿದೆ, ಹಿಂದುತ್ವದ ಬಗ್ಗೆ ಜಾಸ್ತಿ ಮಾತಾಡ್ತೀರಿ, ಅದೊಂದು ವಿಷಯ ಆಗಿತ್ತು. ಅಷ್ಟೆಲ್ಲ ಬೆಳ್ತಂಗಡಿಯಲ್ಲಿ ಬೇರೆ ಯಾವ್ದು ವಿಚಾರಕ್ಕೆ ನೀವು ಮಲೆಕುಡಿಯ ಇದನ್ನ ಬಳಕೆ ಮಾಡಿದಕ್ಕೆ ಅಂತ ಹೇಳಿದ್ರಿ. ಸೊ ಈ ರೀತಿ ಬೇರೆ ಕಾಂಟ್ರವರ್ಸಿ ಉಂಟು ಮಾಡಿರುವಂತ ವಿಚಾರಗಳು ಇದೆಯಾ? ಉಂಟು, ಇಲ್ಲೇ ಉಂಟು. ಕೋಡಿಗಲ್ಲಿನಲ್ಲಿ ನಮ್ದೊಂದು ಹಾಸ್ಯ ವಿಭವ ಇತ್ತು, ಅದು ದಿನೇಶಿಗೆ ಗೊತ್ತಿತ್ತು. ದಿನೇಶ್ ಅವರದ್ದು ಹಿಂದೂ, ನಂದು ಮುಸ್ಲಿಂ. ನೋಡಿ, ಅವರು ಆಗ ಹೇಳಿದ್ರು ಮುಸ್ಲಿಮರ ಬಗ್ಗೆ ನೀನು ಇದು ಮಾಡ್ತೇನೆ ಅಂತ ಅಪವಾದ ಉಂಟು ಅಂತ ಹೇಳಿ. ನಂದು ಮುಸ್ಲಿಮು. ನಾನಲ್ಲಿ ಮಾತಾಡುವಾಗ ಬಜರಂಗ ದಳದವರೇ ಒಬ್ರು ಎದ್ದು ನನಗೆ ಹೊಡಿಲಿಕ್ಕೆ ಬಂದಿದ್ದಾರೆ ಸ್ಟೇಜಿಗೆ. ಈ ಹಿಂದೂ ಅತ್ತೆ ಇದೇ ಆತ ಬೇರೆ ಲೆಕ್ಕ ಬಾತಿರ್ನ ಅಂತೇಳಿ. ಮತ್ತೆ ಸರಪಡಿ ಅಶೋಕನ್ನೆಲ್ಲ ಒಳಗೆ ಬಂದದನ್ನೆಲ್ಲ ಸರಿ ಮಾಡಿದ್ರು. ಸಾಕಷ್ಟು ವಿವಾದಗಳು ಕೂಡ ಆಗುತ್ತೆ ತಾವು ಹೇಳೋ ಮಾತುಗಳಿಂದ. ಹೌದು ಹೌದು. ಸೊ ಈಗ ಸಿನಿಮಾ ಕೂಡ ತಾವು ಬಂದ್ರಿ. ಸೊ ಯಕ್ಷಗಾನದ ಒಂದು ಖ್ಯಾತಿ ತಮ್ಗೆ ಸಿನಿಮಾದಲ್ಲಿ ಅವಕಾಶ ಕೊಡ್ತಾ ಅಥವಾ ಹೇಗೆ? ಅದು ಗೊತ್ತಿಲ್ಲ. ಸೊ ಸಿನಿಮಾದ ಯಕ್ಷಗಾನದಲ್ಲಿ ಕೂಡ ನಾನು ಅನಿವಾರ್ಯವಾಗಿ ಬಂದದ್ದು ಯಕ್ಷಗಾನಕ್ಕೆ. ನಾನಂದ್ರೆ ನೀನಾಸಂಗೆ ಅದಕ್ಕೆ ಇದಕ್ಕೆ ಯಾವುದಕ್ಕೂ ಹೋಗ್ಲಿಲ್ಲ, ಅನಿವಾರ್ಯವಾಗಿ ಬಂದದ್ದು. ಈಗ ಕೂಡ ಹಾಗೆ ಅನಿವಾರ್ಯವಾಗಿ ಯಕ್ಷಗಾನ ರಂಗದಲ್ಲಿ ಇದ್ದೇನೆ. ನಾಳೆ ಏನಾಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತೆ ಸಿನಿಮಾ ರಂಗದಲ್ಲಿ ಕೂಡ ಅಷ್ಟೇ, ನಾವು ಮಾಡುವಂತಹ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ದೇವರು ಯಾವತ್ತೂ ಕೈ ಹಿಡಿತಾನೆ. ನಮ್ಗೆ ಇವರೆಲ್ಲ ಮೊದಲು ಹೇಳಿದ ಮಾತದ್ದೇ, ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಯಾವತ್ತೂ ದೇವರು ಕೈ ಹಿಡಿತಾನೆ. ಹಾಗೆ ಗೊತ್ತಿಲ್ಲ ಹಿಂದಿದ್ದು ಯಾರಿಗೆ ಹೇಗೆ. ಓಕೆ, ನಾನು ಕೇಳುವಂತ ಏನ್ ಡಿಫ್ರೆನ್ಸ್ ಈಗ ಹಿಂದಿನ ಜನರೇಷನ್ ಅವರು ಹಾಸ್ಯ ಪ್ರಸ್ತುತಪಡಿಸೋದಕ್ಕೂ ಈಗಿನ ಹಾಸ್ಯ ಕಲಾವಿದರು ಹಾಸ್ಯ ಒಂದು ನೀಡೋದಕ್ಕೂ ಏನ್ ವ್ಯತ್ಯಾಸ ಇದೆ? ಹಿಂದೆ ಮಿಜಾರು ಅಣ್ಣಪ್ಪ ಇರ್ಬೋದು ಅಥವಾ ಸೀತಾರಾಮ್ ಕಟೀಲ್ ಅವರು ನೀಡುವಂತ ಹಾಸ್ಯಕ್ಕೂ ಈಗಿನ ಯುವ ಕಲಾವಿದರು ನೀಡುವಂತ ಹಾಸ್ಯಕ್ಕೂ ಏನ್ ವ್ಯತ್ಯಾಸ ನೀವು ಕಂಡ್ಕೊಳ್ಳಿ? ವ್ಯತ್ಯಾಸ ಅಂದ್ರೆ ಆಗಿನ ಕತೆ ಹಾಗಿತ್ತು, ಈಗ ಹಾಗಿಲ್ಲ. ಈಗ ಅಂದ್ರೆ ಇವತ್ತಿನ ಇದು ಯಾವ ರೀತಿಯಲ್ಲಿ ನಡೀತದೆ ಅದೇ ರೀತಿಯಲ್ಲಿ ಕತೆ ಬರೀತಾರೆ. ಹಾಗಾಗಿ ನಾವು ಇವತ್ತು ಟಿವಿನಲ್ಲಿ ಬಂದದ್ದನ್ನೇ ರಾತ್ರಿ ಮಾತಾಡುದು. ಹಾಗಾಗಿ ಇವತ್ತಿನವರಿಗೆಲ್ಲ ಬೇಕಾಗುವ ಹಾಗೆ ಹೋಗ್ತದೆ ಅಷ್ಟೇ. ಓಕೆ, ಈಗ ನೀವು ಮತ್ತೆ ದಿನೇಶ್ ಅವರು ಏನು ಇನ್ನೊಬ್ರು ದಿನೇಶ್ ರೈ ಅವರು ಕೂಡ ಸಾಕಷ್ಟು ವೇದಿಕೆಗಳನ್ನ ಹಂಚ್ಕೊಂಡಿದ್ದೀರಿ. ಸೊ ನೀವೆಲ್ಲ ಒಟ್ಟಾಗಿ ಸೇರಿ ಹಾಸ್ಯ ವೈಭವ ಅನ್ನುವಂಥದ್ದನ್ನ ಹುಟ್ಟು ಹಾಕಿದ್ರಿ ಅಂತ. ಅದು ಹೇಗೆ ಶುರುವಾಯಿತು ಆ ಒಂದು ಕಾನ್ಸೆಪ್ಟ್? ಅದು ಸರಪಡಿ ಅಶೋಕ್ ಶೆಟ್ಟಿ ಅವರು ಒಂದ್ ದಿವಸ ನಮ್ಮನ್ನು ಕರೆದ್ರು, ಬಿಸಿರುಡಿ ಹೋಟೆಲ್ಗೆ ಕರೆದು, ನಾವೀಗ ನಂಚೊಂದು ಮಲ್ಪೋಡಂದಿಲ್ಲ ದಾದ ಮಲ್ಪರ್ನಿಗೆ ನಾನು ಹೇಳಿದ್ದೆ ನಾನು ತಯಾರಿದ್ದೇವೆ. ಹಾಗೆ ಅದೊಂದು 2-3 ಪೀಸನ್ನು ತೆಗೆದು, ಬೇರೆ ಪ್ರಸಂಗದಿಂದ ಪೀಸನ್ನು ತೆಗೆದು ಮತ್ತೆ ಅದನ್ನು ಒಂದೇ ಕತೆ ಮಾಡಿದ್ದೆ ಹಾಗೆ. ಓಕೆ, ಈಗ ರಾಧಾಕೃಷ್ಣ ನಾವುಡ್ರದ್ದು ಒಂದು ಚೆನ್ನಾಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಒಂದು ನೋಡ್ಕೊಂಡ್ ಬರೋಣ ಅಲ್ವಾ? ಅವರೊಂದು ಕೌರವನ ಪಾತ್ರದಲ್ಲಿ ಒಂದು ಪಾತ್ರನ ನಿರ್ವಹಿಸಿದ್ದಾರೆ, ಬಹಳ ಸೊಗಸಾಗಿದೆ. ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿದೆ, ಬನ್ನಿ ನೋಡ್ಕೊಂಡ್ ಬರೋಣ.
ಅದರ ಸನಿಹಕ್ಕೆ ನಾನು ಬಂದೆ. ದೀಪವನ್ನು ನೋಡುತ್ತಾ ಇದ್ದೆ. ನೋಡುತ್ತಾ ಇದ್ದ ಹಾಗೆ ಉರಿಯುತ್ತಾ ಇದ್ದಂತಹ ಒಂದು ದೀಪ ಅದು ಎರಡಾಗಿ ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ಒಂದು ಎರಡಾಗಿ ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ಅಷ್ಟು ಮಾತ್ರವಲ್ಲ, ದೀಪದ ಕಾರಣದಿಂದ ನನ್ನ ನೆರಳನ್ನು ನಾನು ನೋಡುತ್ತಾ ಇದ್ದೆ. ಸರಿಯಾಗಿ ನನ್ನ ನೆರಳು ನನಗೆ ಕಾಣಿಸುತ್ತಾ ಇತ್ತು. ಮಗನೊಮ್ಮೆ ನೋಡ್ತಾ ಇದ್ದೇನೆ, ಇಲ್ಲ, ನೆರಳೇ ಇಲ್ಲ, ದೀಪವಿದೆ, ಶರೀರವಿದೆ. ಎಸ್, ದಿನೇಶ್ ಅವನ್ನ ಕೇಳ್ಬೇಕೇನಂತ ಹೇಳಿದ್ರೆ, ದುಬೈಯಲ್ಲಿ ಒಂದ್ಸಲ ವಿಶ್ವ ತುಳು ಸಮ್ಮೇಳನ ನಡೆದಿತ್ತು. ಅಲ್ಲಿ ತಾವು ಕಲಾವಿದರಾಗಿ ಹೋಗಿದ್ರಿ. ಒಂದು ತುಂಬಾ ಒಂದು ಕುತೂಹಲಕಾರಿಯಾದ ವಿಚಾರ ಅಂತಾನೆ ಹೇಳ್ಬೋದು. ತಮ್ಮ ಸಹ ಕಲಾವಿದರ ತಂದೆಯವರೊಬ್ಬರಲ್ಲಿ ಡೆತ್ ಅಲ್ವಾ? ಆಗ ಏನಾಯ್ತು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಕೂಡ ತಾವು ತಮ್ಮ ಒಂದು ಇದನ್ನ ಯಕ್ಷಗಾನನ ಬಿಟ್ಟು ಬರುವಂತ ಒಂದು ಸಂದರ್ಭ ತುಂಬಾ ದುಃಖ ಸನ್ನಿವೇಶ ಅಂತಾನೆ ಹೇಳ್ಬೋದು. ಆಗ ಕೂಡ ತಾವು ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ರಿ. ಸೊ ಆ ಒಂದು ಪರಿಸ್ಥಿತಿ ಇಲ್ಲ ಮೇಡಮ್, ಅದೊಂದು ವಿಷಯ ಅಂತ ಹೇಳಿದ್ರೆ, ಅದು ಅದೇ ಕೆಲವು ಮಂದಿ ಎಲ್ಲ ಹೇಳಿದ್ರು ತಂದೆ ತೀರಿ ಹೋದ ಮೇಲೆ ವಿಷಯ ಎಲ್ಲ ಗೊತ್ತಾದ ಮೇಲೆ ಅದು ಕಾರ್ಯಕ್ರಮ ಮಾಡಿದ್ದು ಅಂತ. ಅಲ್ಲ, ನಾವು ಕಾರ್ಯಕ್ರಮ ಮಾಡಿ ಸಾಧಾರಣ ಇಲ್ಲಿದ್ದೊಂದು 3 ಗಂಟೆ ರಾತ್ರಿ ಆಗಿರ್ಬೋದು. ಅಲ್ಲಿದ್ದು 3 ಗಂಟೆ ಆಗಿದೆ, ಇಲ್ಲೊಂದು 5 ಗಂಟೆ ಆಗಿರ್ಬೋದು. ಅಷ್ಟೊತ್ತಿಗೆ ಬಂದು ನಾವು ಅಲ್ಲಿ ಪಟ್ಲದವರು ಹೋಟೆಲ್ಗೆ ಕರೆದ್ರು, ಅವರಿರುವ ಹೋಟೆಲ್ಗೆ. ಅಲ್ಲಿ ಹೋಗಿ ನಾವು ಊಟ ಮಾಡೋ ಹೊತ್ತಿಗೆ ಇವರಿಗೆ ಫೋನ್ ಬಂದದ್ದು, ಸುಂದರಿಗೆ. ನಮ್ಮ ಕಾರ್ಯಕ್ರಮ ಎಲ್ಲ ಮುಗ್ದ ಮೇಲೆ ಅದೇ ದಿವಸ ಸಂಜೆ ನಮಗೆ ಫ್ಲೈಟ್ ಇದ್ದದ್ದು ಈಚೆ ಬರ್ಲಿಕ್ಕೆ. ಸೊ ಮೊದ್ಲಿಗೆ ಗೊತ್ತಿರ್ಲಿಲ್ಲ ವಿಚಾರ? ಇಲ್ಲ, ಆಮೇಲೆ ಕಾರ್ಯಕ್ರಮ ಆದ್ಮೇಲೆ ತಿರುವುದದ್ದು. ಅಷ್ಟೊತ್ತಿಗೆ ಅವರ ಅಣ್ಣ ಫೋನ್ ಮಾಡಿದ್ರು. ವಿದೇಶದಲ್ಲಿದ್ದಾಗ ಆ ವಿಚಾರ ಗೊತ್ತಾದಾಗ ಹೇಗಿತ್ತು ಕಲಾವಿದರಾಗಿ ಅವರ ಮನಸ್ಥಿತಿ? ಇಲ್ಲ, ಅವರಿಗೆ ಹೇಳಿಲ್ಲ, ಸಪೋರ್ಟ್ ಮಾಡಿದ್ರು. ಅವರಿಗೆ ಹೇಳಿಲ್ಲ. ಅವರ ಅಣ್ಣ ಫೋನ್ ಮಾಡಿ ಹೇಳಿದ್ರು ಹೀಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವರು ಆ ಜನಕ್ಕೆ ಗೊತ್ತಾಯ್ತು, ಅವ್ರು ಹೇಳುವಾಗ, ಅಣ್ಣ ಹೇಳುವಾಗ ಗೊತ್ತಾಯ್ತು. ಅವರು ಹೇಳಿದ್ರು, ನನ್ನ ಹತ್ರ ನನ್ನ ಅಣ್ಣ ಹೇಳುದಿಲ್ಲ ದಿನೇಶ್, ಇರೊಂಚೂರು ಕೇಳಿ ಅಂತ. ಆಮೇಲೆ ನಾನೇ ಅವರಿಗೆ ಪುನಃ ಅವರಿಗೆ ಫೋನ್ ಮಾಡಿ ಕೇಳಿದೆ, ದಾದ ವಿಷಯ ಪಣ್ಲಿ ಅಂತ. ಅವ್ರು ಮೊದ್ಲು ಹೇಳಿಲ್ಲ, ಮತ್ತೆ ಹೇಳಿದ್ರು ಮೆಗ್ಗೇಡ ಪಣುಚ್ಚಿ ಇಂಚೆಂಚ ಎಕ್ಸ್ಪೈರ್ ಆಯ್ರು ಪಪ್ಪ ಅಂತ. ಅಂದ್ರೆ ಕಲಾವಿದರ ಜೀವನದಲ್ಲಿ ಈ ರೀತಿಯ ಘಟನೆಗಳು ಆಗಾಗ ಸಂಭವಿಸ್ತಾನೆ ಇರುತ್ತೆ. ಬಟ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ರಂಗದಲ್ಲಿ ಒಂದು ಉತ್ತಮ ಪ್ರದರ್ಶನ ನೀಡ್ತಾರೆ ಅಲ್ವಾ ಸರ್? ತಮ್ಮ ಒಂದು ಜೀವನದ ಇದರಲ್ಲಿ ಈ ರೀತಿಯ ಅನುಭವಗಳು ಯಾವತ್ತಾದ್ರೂ ಆಗಿತ್ತ? ತಮ್ಮ ಸಹ ಕಲಾವಿದರಿಗೆ ಯಾರಿಗಾದ್ರೂ ಇಂಥ ಒಂದು ಇದನ್ನ ನೋಡಿದ್ಯಾ? ಇಲ್ಲ, ಎಂಥ ಅನುಭವ ಬರಲಿಲ್ಲ. ಮತ್ತು ಸಮಸ್ಯೆಗಳು ಬರ್ತದೆ, ಕೆಲವು ಸಲ ಸಮಸ್ಯೆಗಳು ಬಂದ ಕೂಡಲೇ, ಅಂಥ ಒಂದು ಸಂದರ್ಭಗಳು ಬಂದ ಕೂಡಲೇ ಕೆಲವು ಸಲ ಪಾತ್ರ ಮಾಡದೆ ಹೋಗ್ತಾರೆ. ಪಾತ್ರಕ್ಕೆ ಬೇರೆ ಜನರನ್ನು ಅಡ್ಜಸ್ಟ್ ಮಾಡಿ ಪಾತ್ರ ಮಾಡದೆ ಹೋಗ್ತಾರೆ. ಅಂತ ವ್ಯವಸ್ಥೆಗಳೆಲ್ಲ ಉಂಟು. ಆದ್ರೆ ಇದೊಂದು ಅಪರೂಪದ ಒಂದು ಸಂದರ್ಭ. ಮತ್ತೊಂದು ಅವರಿಗೆ ನೆನಪಿಲ್ಲ, 1-2 ವರ್ಷಕ್ಕೆ ಮುಂಚೆ ನನ್ನ ಭಾವ ತೀರಿ ಹೋದ್ರು. ಹೌದು ಹೌದು, ಆ ದಿವಸ ಬಂದು ಆಗ ಸಾಧಾರಣ ಭಾವ 1 ತಿಂಗಳು ICU ಅಲ್ಲಿ ಇದ್ರು. ಆಗ ದಿವಸ ನನಗೆ ಇವರು ಮತ್ತೆ 60 ಅವರು ದಿನಾಲು ನನ್ನನ್ನು ಹತ್ತಿರ ಕರೆದು ಟೆನ್ಷನ್ ಅಲ್ಪಡಿಸಿ ಮರೆ ತಾಲಾಪಜಿ ಅಂತ. ನಾನು ಅದೇ ಬೆಳಗ್ಗಿಂದ ಸಂಜೆವರೆಗೆ ICU ಹತ್ರ ನಿಲ್ಲುವುದು ಅಂಗನಡಿಯಲ್ಲಿ, ಆಮೇಲೆ ಹೋಗಿ ವೇಷ ಮಾಡುದು ಬೆಳಗ್ಗೆವರೆಗೆ. ನಿಧಿ ನಿರ್ಮಾಣ ಅಂತ ಪ್ರಸಂಗ ಇತ್ತು, ನನಗೆ ನೆನಪಿಲ್ಲದೆ ಹೋಯ್ತು. ಹಾಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ದಿನೇಶ್ ಅವ್ರನ್ನ ಇನ್ನೊಂದು ಪ್ರಶ್ನೆ ಕೇಳ್ಬೇಕಂತ ಹೇಳಿದ್ರೆ, ಬಲೆ ತೆಲಿಪಾಲೆ ಕಾರ್ಯಕ್ರಮ ಕೂಡ ಸಾಕಷ್ಟು ಹೆಸರು ಮಾಡಿದ್ರೆ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಆ ಅನುಭವ ಹೇಗಿತ್ತು ಅದನ್ನ ಹಂಚ್ಕೊಳ್ಳೋದಾದ್ರೆ? ಅದು ಕೂಡ ನಾನು ಅನಿವಾರ್ಯವಾಗಿ ಹೋದದ್ದಷ್ಟೇ. ಒಂದ್ ದಿವಸ ನಮ್ಮ ಪ್ರವೀಣ್ ಮರ್ಕಾಮೆ, ನಾನೆಲ್ಲ ಅದೇ ಆಟದ ಹತ್ರ ಮಲಗಿದ್ದೆ. ಆಗ ಬಂದು ನನ್ನ ಕರೆದು ಹೇಳಿದ್ರು, ಇಂಚೆ ಎಂಕುನ ಕಾರ್ಯಕ್ರಮ ಉಂಟು ಬಳಿ ತೆಲಿಪಲ್ಲಿ ಇರು ಬರೋಡು ಎಂಕುನ ಟೀಮಿಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಆ ದಿವಸ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯಾವ ಬರ್ಪೆ ಅಂತ ಹೇಳಿದೆ. ಆಮೇಲೆ ಅವರು ನಾನು ಯಾವ್ದಕ್ಕೊಂದು ಸುಮ್ಮನೆ ಹೇಗೆ ಮಾತಾಡಿರ್ಬೋದಷ್ಟೇ, ಬಂದದ್ದಕ್ಕೆ ಅವ್ರು ಮಾತಾಡಿರ್ಬೋದಷ್ಟೇ ಅಂತ ಎನಿಸಿದ್ದೆ. ಅವರು ಪುನಃ ಕಾರ್ಯಕ್ರಮ ಎಲ್ಲ ನಿಗದಿ ಆದ್ಮೇಲೆ ಇರು ಬರೋಡು ಪ್ರಾಕ್ಟೀಸ್ಗೆ ಅಂತ ಹೇಳುವಾಗ ತುಂಬಾ ಹೆದರಿಕೆ ಆಯ್ತು. ನಿಭಾಯಿಸಿದ್ರಿ, ಬಟ್ ಸಾಕಷ್ಟು ಹೆಸರು ಕೂಡ ಬಂತು. ಹೌದೌದು. ಈಗ ನೀವು ನಾಟಕ ಮಾಡಿದ್ರಿ, ಬಲೆ ತೆಲಿಪಾಲೆ ಮಾಡಿದ್ರಿ, ಈ ಕಡೆ ಯಕ್ಷಗಾನ ಕೂಡ ಮಾಡ್ತಾ ಇದ್ದೀರಿ. ಸೊ ನಾಟಕ ಮತ್ತು ಇದು ಏನು ಬಲೆ ತೆಲಿಪಾಲೆಯ ಒಂದು ಪ್ರಭಾವ ಅಥವಾ ಪರಿಣಾಮ ಯಕ್ಷಗಾನದ ರಂಗದ ಮೇಲೆ ಕಂಡು ಬರುತ್ತಾ? ಅದು ಕೆಲವೊಂದ್ಸರಿ ನಾವು ಹೇಳ್ತೀವಿ ಏನೋ ನಾಟಕೀಯತೆ ಯಕ್ಷಗಾನ ರಂಗದಲ್ಲಿ ಬಳಕೆ ಆಗುತ್ತೆ, ಪ್ರಯೋಗ ಆಗುತ್ತೆ. ಸೊ ಈ ರೀತಿ ತಮ್ಮ ಇದರಲ್ಲಿ ಕೂಡ ಆಗಿದ್ದಿದ್ಯಾ ಪಾತ್ರ ನಿರ್ವಹಣೆಯಲ್ಲಿ? ಹೌದು, ಸಾಧಾರಣ ಈಗ ಯಕ್ಷಗಾನ ನೋಡುದಾದ್ರೆ ಅದೇ ನಾಟಕ ಶೈಲಿಯಲ್ಲೇ ಉಂಟು. ತುಳು ಪ್ರಸಂಗ ಎಲ್ಲ ನಾಟಕ ಶೈಲಿಯಲ್ಲೇ ಉಂಟು. ಯಾಕಂತ ಹೇಳಿದ್ರೆ ಪುರಾಣ ಅಂದ್ರೆ ಅದಕ್ಕೊಂದು ಚೌಕಟ್ಟು ಇರ್ತದೆ, ಅದಕ್ಕೊಂದು ಹಿನ್ನೆಲೆ ಇರ್ತದೆ, ಮತ್ತೊಂದು ರೂಟ್ ಇರ್ತದೆ. ತುಳು ಪ್ರಸಂಗಕ್ಕೆ ನಾವು ಮಾಡಿಕೊಂಡು ಹೋದದ್ದೇ ರೂಟು. ಪೌರಾಣಿಕಕ್ಕಾದ್ರೆ ಕತೆ ಉಂಟು, ಕತೆಗೆ ಪದ್ಯ ಉಂಟು, ಅದರ ರೀತಿಯಲ್ಲಿ ಹೋಗ್ಬೇಕಾಗ್ತದೆ, ತಪ್ಪಲಿಕ್ಕೆ ಆಗೋದಿಲ್ಲ. ತುಳುವಿಗೆ ಆಗಲ್ಲ, ತುಳುವಿಗೆ ಸೀಲ್ ಲಿಸ್ಟ್ ಬರೆದು ಕೊಡ್ತಾರೆ ಅಷ್ಟೇ. ಮತ್ತೆ ಪದ್ಯ ಪುಸ್ತಕ ಪ್ರಸಂಗದ ದಿವಸ ಸಂಜೆ ನಾವು ಸ್ಟೇಜ್ಗೆ ಹೋಗುವಾಗ ಪದ್ಯ ಪುಸ್ತಕ ಒಮ್ಮೆ ಈಗ ತೋರಿಸಿದ್ರು ಆಯ್ತು, ತೋರಿಸದಿದ್ರು ಆಯ್ತು ಅಷ್ಟೇ. ಹಾಗಾಗಿ ಸೀಲ್ ಲಿಸ್ಟ್ಗೆ ಬೇಕಾಗೋ ನಮ್ಮ ವೇಷವನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಅದು ಬೇಕಾಗ್ತದೆ ಅನಿವಾರ್ಯ. ನಾವ್ರ ಹತ್ರ ಕೇಳುವಂಥದ್ದು, ಈಗಿನ ಯುವ ಕಲಾವಿದರಿಗೆ ಕಲಿಕೆಯಲ್ಲಿ ಎಷ್ಟು ಆಸಕ್ತಿ ಇದೆ ಅಂತ ಹೇಳಿದ್ರೆ, ಹಿಂದಿನವ್ರು ಏನು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ರು, ಆ ಡೆಡಿಕೇಶನ್ ಅನ್ನೋಂಥದ್ದು ಯುವ ಕಲಾವಿದರಲ್ಲಿ ಇದೆಯಾ?
ಡೆಡಿಕೇಶನ್ ಇದೆ ಕಲಾವಿದರು ಇದೆ ಅಂತೀರಿ? ಮೊದಲು ಹೇಗಿತ್ತು ಹಾಗೆ ಇದೆ, ಹಾಗೇನೇ ಏನು ಕಡಿಮೆ ಏನಿಲ್ಲ, ಕಡಿಮೆ ಏನಿಲ್ಲ. ಓಕೆ ದಿನೇಶ್ ಅವರೇ, ಇನ್ನೊಂದು ಹಿಟ್ ಆಗಿರುವಂತಹ ಒಂದು ಡೈಲಾಗ್ ತಮ್ದು ಯಕ್ಷಗಾನದ್ದು ಅಪ್ಪ ಮತ್ತೆ ಅಮ್ಮನ ಬಗ್ಗೆ ಈ ಹಿಂದೆ ಬಲಿ ತೆಲಿಪಾಲೆ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರಿ. ತಾಯಿ ಮತ್ತೆ ತಂದೆ ಬಗ್ಗೆ ಒಂದು ಡೈಲಾಗ್ ಹೇಳ್ತೀರಂತೆ ನೀವು. ಆ ಡೈಲಾಗ್ ಒಂದ್ಸರಿ ನೀವು ಹೇಳ್ಬೋದಾ? ಬಹುಶಃ ಜೊತೆಗೆ ನಿಮ್ಮ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟವಾಗಿರುವಂತಹ ಡೈಲಾಗ್ ಅದು. ಅಮ್ಮೇರಿಗೆ ಬಿಲೆಗೋರ್ ಪೂಜೆ ಇರುತ್ತೆ, ಅದಕ್ಕೆ ಅವ್ರು ಕೇಳ್ತಾರೆ ಇಜ್ಜಿ ಮರೆ ಅಮ್ಮೇರ ಬಂಡ ಇಜ್ಜಿ ಅಮ್ಮೇರೆ ಬಿಲೆಗೋರ್ ಪೂಜೆ ಇತ್ತೊಂದು ಆನಾಯಿನೇ ಸಾಧಾರಣ ಒಂಜಿ ಮದಿಮೆಗೆ ಖರ್ಚು ಮಲ್ಪನು ಅಮ್ಮೇನೆ ಹೆಚ್ಚ ಐದು ಬುಕ್ಕ ಮದಿಮೆ ಆದ ಒಂಜಿ ಬಾಳೆಗೆ ಅಮ್ಮೆ ಆಪಿ ಬಾಳೆಗೆ ಬೋಡ ನಂಚಿನ ಕುಂಟಂಗಿ ಬಾಳೆಗೆ ಬೋಡ ಸೋಪು ಪೌಡರ್ ಪ್ರತಿಯೊಂದು ಖರ್ಚು ಮಲ್ಪನು ಅಮ್ಮೇನೆ ಗೊರ್ಪುನು ಐದು ಬುಕ್ಕ ಮಗೆ ಮಲ್ಲೆ ಶಾಲೆಗೆ ಸೇರಿದ ದುಡ್ಡು ಖರ್ಚು ಮಲ್ಪನು ಅಮ್ಮೇನೆ ಗೊರ್ಪುನೆ ಐದು ಬುಕ್ಕ ಶಾಲೆಗೆ ಪೋಯಿ ಮಗೆ ಮಲ್ಲೆ ಬೇಲೆಗೆ ಸೇರಿದ ದುಡ್ಡು ಖರ್ಚು ಮಲ್ಪನು ಅಮ್ಮೇನೆ ಮಗೆ ಬೇಲೆಗೆ ಸೇರಿ ಬೇಗ ಪೋದು ಬೇಗ ಪಡೆದು ಮಗ ಕೊಂಚ ಗಾಡಿ ತೆತ್ತುಕೊರು ಅವಳು ಅಮ್ಮೇನೆ ಗಾಡಿದ ಕಂತು ಕಟ್ಟು ಅಮ್ಮೇನೆ ಅಮ್ಮೇನೆ ಅಂಡ ಮಗೆ ತಾನೆ ಅಲ್ಪಿ ಗಾಡಿನ ಬುಡದ್ ಬತ್ತೆ ಜಾಲ್ಡುಂತೆ ಗಾಡಿ ಎದುರುಡು ಏರ್ನ ಬುದಾರ ಬರೆಪುನು ಅಮ್ಮನ ಬುದಾರ ಬರೆಪುಜೆ ಅಮ್ಮೇರ್ನ ಬುದಾರ ಬರೆಪುಜೆ ಎದುರುಡು ಅಮ್ಮ ಅಂತ ಬರೆಪಿ ಓಡಲ್ಲ ಒಂಜಿ ಗಾಡಿ ಎದುರು ಅಮ್ಮೇರ್ನ ಬರೆಯಿನ ತೋಜಲ್ಲಿ ಇಜ್ಜೆ 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 ಇಜ್ಜೆ. ವಾವ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಕೊನೆಯದಾಗಿ ನಾನು ಅರ್ಕಿನ ಔಡ ಅವ್ರನ್ನ ಕೇಳುವಂತದ್ದು, ಯಶಸ್ಸಿನ ಸೂತ್ರ ಸಾಕಷ್ಟು ಹೆಸರು ಮಾಡಿದ್ರಿ ನೀವು, ಸುಮಾರು ವರ್ಷಗಳ ಅನುಭವ, ಯುವ ಕಲಾವಿದರಿಗೆ ಕಿವಿ ಮಾತು, ಜೊತೆಗೆ ಯಶಸ್ಸಿನ ಸೂತ್ರ, ಇದರ ಬಗ್ಗೆ ತಾವೇನು ಹೇಳ್ತೀರಿ? ಯಶಸ್ಸಿನ ಸೂತ್ರ ಅಂತ ಹೇಳಿ ಏನಿಲ್ಲ. ಹಾಗೆ ಒಂದನೇದಾಗಿ ನಾವು ಮಾಡುವ ಕೆಲಸದಲ್ಲಿ ಬದ್ಧತೆ ಇರಬೇಕು. ಈಗ ನಾನು ಹೆಸರು ಮಾಡಿದ್ದೇನೆ ಅಂತ ನೀವು ಹೇಳ್ಬೋದು, ಆದರೆ ನಾನು ಮಾಡಿದ್ದೇನು ಅಂತ ಹೇಳಿದರೆ 38 ವರ್ಷದ ತಿರುಗಾಟ ಬಿಟ್ಟರೆ ಮತ್ತು ದೊಡ್ಡ ಸಾಧನೆಯನ್ನು ಮಾಡಲಿಲ್ಲ ನಾವು. ಹಾಗೆಂದು ರಂಗದಲ್ಲಿ ನಾವು ಬದ್ಧತೆಯನ್ನು ತೋರಿಸಿದ್ದೇವೆ. ಆ ರಂಗದಲ್ಲಿ ಬದ್ಧತೆ, ಅದು ಈ ಕಸುಬು ಅಂತಲ್ಲ, ಯಾವುದೇ ಕೆಲಸದಲ್ಲಿ ಬದ್ಧತೆಯನ್ನು ತೋರಿಸಿದರೆ ಆ ವಿಷಯದಲ್ಲಿ ಸಕ್ಸಸ್ ಆಗುವುದಕ್ಕೆ ಸಾಧ್ಯ. ಹಾಗೆ ಎಲ್ಲ ಕಲಾವಿದರು ಹಾಗೆ ತಾವು ಮಾಡುವಂಥ ಕೆಲಸದಲ್ಲಿ ಬದ್ಧತೆಯನ್ನು ತೋರಿಸಿದರೆ, ನಿಷ್ಠೆಯನ್ನು ತೋರಿಸಿದರೆ ಖಂಡಿತ ಅವರು ಯಶಸ್ವಿಯಾಗುವುದಕ್ಕೆ ಸಾಧ್ಯ. ಓಕೆ, ಕೊನೆಯದಾಗಿ ದಿನೇಶ್ ಶೆಟ್ಟಿಗಾರ್, ಸಣ್ಣ ವಯಸ್ಸಿಗೆ ಸಾಕಷ್ಟು ಹೆಸರು ಮಾಡಿದ್ರಿ, ನಿಮ್ಮ ಯಶಸ್ಸಿನ ಗುಟ್ಟೇನು? ಕಷ್ಟವೇ ನನ್ನ ಯಶಸ್ಸಿನ ಗುಟ್ಟು. ಖಂಡಿತ ಒಳ್ಳೆ ಮಾತು ಹೇಳಿದ್ರಿ. ನಾನು ಅದನ್ನ ಆಗಿಂದ ಸ್ಟಾರ್ಟಿಂಗ್ ಹೇಳ್ಬೇಕು ಅನ್ಕೊಂಡೆ. ಸುಮಾರು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ನಿಮ್ಗೊಂದು ಯಶಸ್ಸು ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇದು ಯಶಸ್ಸಿಗೆ ಕೊನೆ ಅಂತ ಹೇಳಿ ಖಂಡಿತವಾಗಿಲ್ಲ, ಇನ್ನಷ್ಟು ಹೆಸರು ನೀವು ಸಂಪಾದನೆ ಮಾಡ್ಬೇಕಾಗಿದೆ ಅಲ್ವಾ? ಆಶೀರ್ವಾದ. ಕೊನೆಯದಾಗಿ ಏನ್ ಹೇಳ್ತೀರಿ? ಯಾವುದ್ರ ಬಗ್ಗೆ? ಕೊನೆಯದಾಗಿ ಏನ್ ಹೇಳ್ತೀರಿ? ನಿಮ್ಮ ಯಕ್ಷ ಜೀವನದ ಬಗ್ಗೆ ಇರ್ಬೋದು, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಅಭಿಮಾನಿಗಳಿಗೆ ಏನಂತ ಹೇಳುದು? ಖಂಡಿತವಾಗಿ ನಿಮ್ಮ ಹಾರೈಕೆ, ಅಭಿಮಾನಿಗಳ ಹಾರೈಕೆ ಅಥವಾ ವಿಶ್ವಾಸ ಖಂಡಿತವಾಗಿ ದಿನೇಶ್ ಅವರ ಮೇಲೆ ಇರ್ಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸರ್, ರಾಧಾಕೃಷ್ಣ ನಾವುಡ ಸರ್, ಇಷ್ಟೊತ್ತು ನಿಮ್ಮ ಜೀವನದ ಅನುಭವಗಳು, ಯಕ್ಷ ಜೀವನದ ಅನುಭವಗಳನ್ನ ಹಂಚ್ಕೊಂಡಿದ್ದೀರಿ. ತುಂಬಾನೇ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಹಾಗೆ ದಿನೇಶ್ ಶೆಟ್ಟಿಗಾರ್ ಕೊಡಪದವು, ನೀವು ಕೂಡ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ನಿಮ್ಮ ಫ್ಯೂಚರ್ ಕೂಡ ಇನ್ನಷ್ಟು ಬ್ರೈಟ್ ಆಗಿರ್ಲಿ, ಇನ್ನಷ್ಟು ಹೆಸರು ಮಾಡಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಯಕ್ಷೋತ್ಸವ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಬ್ಬರು ಖ್ಯಾತ ಕಲಾವಿದರು ಅವರ ಯಕ್ಷ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮನ ನೀವು ಕೂಡ ಇಷ್ಟಪಟ್ಟಿರ್ತೀರಿ ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಲಾವಿದರ ಜೊತೆ ಬರ್ತೀನಿ ಅಂತ ಹೇಳ್ತಾ, ಸಮಗ್ರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24x7. ಇದು ವಿಶ್ವಾಸದ ಪ್ರತಿಬಿಂಬ.